ಒಂಚೂರು ಬ್ಲೇಸರಿಂಗ್ ಟೈಪ್ ಮಾಡಿ ಸರ್ ಹಿಂದೆ ರೋಲಿಂಗ್ ಸರ್. ಡಯಟ್ ಅಂತ ಬಂದಾಗ ನೀವು ಯಾವುದೇ ಪುಸ್ತಕವನ್ನು ತೆಗೆದುಕೊಳ್ಳಿ, ಡಯಾಬಿಟಿಕ್ ಡಯಟ್ ಅಂತ ನೋಡಿದಾಗ ಎಲ್ಲ ಸ್ವೀಟ್ ತಿನ್ನಬಾರ್ದು ಅಂತ ನೇರವಾಗಿ ನಿಖರವಾಗಿ ಹೇಳ್ತಕ್ಕಂಥ ಸಾಧ್ಯತೆ ಇದೆಯಾ? ಬಹಳ ವಿರಳಾತಿರಲ್ಲ ಅದು. ಮತ್ತು ಯಾಕೆ ನಾವು ಡಯಟನ್ನು ಮಾಡಬೇಕು ಅಂತ ಹೇಳ್ತೀವಿ? ಪಥ್ಯ ಅಂತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಲೀಲಾಜಾಲವಾಗಿ ಬಳಸ್ತಕ್ಕಂತಹ ಪದ ಇರೋದು ಇದ್ದಿದೆ. ಪೇಷಂಟ್ಗೆ ಈ ಪದವನ್ನು ಕೇಳೋದೇ ಒಂದು ಕ್ಲಿಷ್ಟಕರವಾದಂತಹ ಒಂದು ಶಬ್ದವಾಗಿ ಪರಿವರ್ತಿತವಾಗುತ್ತೆ. ಆಯುರ್ವೇದ ಡಾಕ್ಟರ್ ಕೊಟ್ಬಿಟ್ರೆ ಅಚ್ಚೆ ಹೇಳ್ಬಿಡ್ತಾರೆ ಸರ್, ನಮ್ಗೆ ಇಷ್ಟವಾಗಿರ್ತಕ್ಕಂಥ ಆಹಾರಕ್ಕೆ ಕಡುವಣ ಹಾಕ್ಬಿಡ್ತಾರೆ ಸರ್, ಹಾಗಾಗಿ ಸ್ವಲ್ಪ ಭಯ ಆಗ್ತದೆ. ಪಥ್ಯದ ಡೆಫಿನೇಷನ್ ಏನು ಗೊತ್ತಾ ಬಂಧುಗಳೇ? ಪತಾಯ ಹಿತಂ ಪಥ್ಯಂ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಪಥ ಅಂದರೆ ಪಾತ್ರೆ, ರಸ್ತೆ. ಈ ರಸ್ತೆ ಹೋಗ್ರಪ್ಪ, ಟ್ರಾಫಿಕ್ ಕಮ್ಮಿ ಇರುತ್ತೆ, ಅದೇ ನಿಮಗೆ GPRS. ಆ GPRS ಅಲ್ಲ, ಇದು GPRS ಅಂದರೆ ಗುರು ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. GPS ಒಬ್ಬ ಡಾಕ್ಟರ್ನ, ಒಬ್ಬ ತಾಯಿಯನ್ನ, ಒಬ್ಬ ಮೇಷ್ಟ್ರನ್ನ ನೀವು ಗುರು ಆಗಿ ಪರಿಗಣನೆ ಮಾಡಿ ನೀವು ನೋಡಿಕೊಂಡಾಗ ಕರೆಕ್ಟಾಗಿ ಮಾರ್ಗದರ್ಶನ, ಇದು ನಿಮಗೆ ಒಳ್ಳೆಯ ಆಹಾರ, ಇದು ನಿಮಗೆ ಅಪ್ರಿಯವಾದಂತಹ ಆಹಾರ, ಇದನ್ನು ನೀವು ಸೇವನೆ ಮಾಡಿ, ಇದನ್ನು ಸೇವನೆ ಮಾಡಬೇಡಿ ಅಂತ ಹೇಳ್ತೀವಿ. ಸೊ ನಮ್ಮ ಆಹಾರ ಪದ್ಧತಿ ಹೇಗಿತ್ತು? ಅನಂತಪುರದವನು ಅಕ್ಕಿ ತಿಂತಿದ್ದ, ಹೌದಾ? ಜೋಧ್ಪುರದವನು ಜೋಳ ತಿಂತಿದ್ದ, ಹೌದಾ? ಮೆಕ್ಸಿಕನ್ ಫುಡ್ಡು ಮಲೇಷ್ಯಾದಲ್ಲಿ ಬಂದು ಕೂತ್ಕೊಂಡಾಗ ನಮ್ಮ ಆಹಾರ ತುಂಬ ಹದಗೆಡಕ್ಕೆ ಶುರುವಾಯಿತು ಅಂತ. ಬಂಧುಗಳೇ, 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನನ ಅಡ ಇಡ್ತೀವಿ. ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಚನೆ ಮಾಡಬೇಕು. ದ ಫುಡ್ ಸ್ಟೇಸ್ ಇನ್ ದ ಟಂಗ್ ಫಾರ್ 4 seconds, ಇನ್ ದ ಇಂಟೆಸ್ಟೈನ್ ಫಾರ್ 4 hours, ಇನ್ ದ ಬಟಕ್ಸ್ ಫಾರ್ 40 years ಅಂತಕ್ಕಂಥ ಮಾತು ಹೇಳ್ತೀವಿ. ಆಹಾರ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟನ್ನೇ ಸೇವನೆ ಮಾಡ್ತಾ ಇರಬೇಕು. ಇನ್ಕಮ್ ಟ್ಯಾಕ್ಸ್ ಲಾ ಇದ್ದಾನೆ, 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಸ್ವಾಮಿ, ನಾನು ಖರ್ಚೇ ಮಾಡಲ್ಲ, ಎಲ್ಲ ಗಂಟಿಟ್ಕೊಂಡು ಕೂತಿದ್ದೀನಿ ಅಂತ ಕಟ್ಟು ಟ್ಯಾಕ್ಸ್ ಅಂತಾರೆ. 1 ಕೋಟಿ ಸಂಪಾದನೆ ಮಾಡಿದ್ದೀನಿ, ನಾನು ದೇವಸ್ಥಾನಕ್ಕೆ ಕೊಟ್ಟೆ, ಸಮಾಜ ಸೇವೆ ಕೊಟ್ಟೆ, ಡ್ಯಾಮ್ ನಿರ್ಮಾಣ ಮಾಡಿದೆ, ನದಿ ಪುನರುತ್ಥಾನ ಕೊಟ್ಟೆ, ಹೀಗೆ ಅನೇಕದಂಥ ಸಮಾಜಮುಖಿ ಕೆಲಸ ಮಾಡಿದ್ದೀನಿ, ಎಲ್ಲದಕ್ಕೂ ರಸೀದಿ ಇದೆ, ನಾನು 10 ಲಕ್ಷ ಉಳ್ಕೊಂಡಿದ್ದೀನಿ ಅಂತ ಇಟ್ಕೋಬಹುದು ನಿನಗೆ. ಹಾಗೆ ಎನರ್ಜಿ ಇನ್ಪುಟ್ಟು, ಎನರ್ಜಿ ಔಟ್ಪುಟ್ಗೂ ಆ ಬ್ಯಾಲೆನ್ಸು ಅಥವಾ ಈಕ್ವಿಲಿಬ್ರಮ್ ನಾವು ಕ್ರಿಯೇಟ್ ಮಾಡಿಬಿಟ್ಬಿಟ್ರೆ ಖಂಡಿತ ಮಧುಮೇಹ ನಿಯಂತ್ರಣದಲ್ಲಿರುತ್ತೆ. ಮಧುಮೇಹದಲ್ಲಿ ಒಂದು ತಪ್ಪು ಪರಿಕಲ್ಪನೆ, ನಾನು ಚಪಾತಿ ತಿಂದ್ಬಿಡ್ತೀನಿ, ನಾನು ಅನ್ನ ಬಿಟ್ಬಿಟ್ಟೆ, ನಾನು ಬರೀ ಸೊಪ್ಪಲ್ಲಿರ್ತೀನಿ, ಸೊಗದಲ್ಲಿರ್ತೀನಿ, ಯಾವ ಹಣ್ಣು ತಿನ್ನಬೇಕು, ಯಾವ ಹಣ್ಣು ತಿನ್ನಬಾರದು, ಇವೆಲ್ಲ ಜಿಜ್ಞಾಸೆಗಳು ಸರ್ವೇ ಸಾಮಾನ್ಯವಾಗಿ ಪೇಷಂಟ್ಸ್ ನಮ್ಮನ್ನ ಕೇಳ್ತಾನೇ ಇರ್ತಾರೆ. ನೀವು ಅನ್ನವನ್ನು ತಿನ್ನಬೇಕಾ? ಖಂಡಿತ ತಿನ್ನಿ, ಆದರೆ ಹೆಚ್ಚಿನ ನಾರುಯುಕ್ತ ಅನ್ಪಾಲಿಶ್ಡ್ ರೈಸನ್ನು ನೀವು ತಿಂತಕ್ಕಂಥದ್ದು ಒಳ್ಳೆಯದು. ಕೆಂಪಕ್ಕಿ, ರಾಜಮುನಿ ಅಕ್ಕಿ, ಸ್ಥಳೀಯವಾಗಿ ನೀವು ಹೇಳ್ತಕ್ಕಂಥ ಅಕ್ಕಿಗಳನ್ನು ಪಾಲಿಶ್ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೆಯದು. ಮಿಲೆಟ್ಸ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ರಾಗಿಗಿಂತ ಸರ್ವಶ್ರೇಷ್ಠವಾದಂತಹ ಮಿಲೆಟ್ ಮತ್ತೊಂದಿಲ್ಲ. ಹಾಗಾಗಿ ನೀವು ದೈನಂದಿನ ಆಹಾರ ಸೇವನೆಯಲ್ಲಿ ರಾಗಿಯನ್ನು ಬಳಸ್ತಕ್ಕಂಥ, ರಾಗಿ ಮುದ್ದೆನೇ ಆಗಬೇಕಂತಿಲ್ಲ, ರಾಗಿ ದೋಸೆ ಆಗ್ಬೋದು, ರಾಗಿ ರೊಟ್ಟಿ ಆಗ್ಬೋದು, ರಾಗಿ ಗಂಜಿ ಆಗ್ಬೋದು, ರಾಗಿ ಅಂಬಳಿ ಆಗ್ಬೋದು, ಹೀಗೆ ಅನೇಕ ವೈವಿಧ್ಯಮಯವಾದಂತಹ ಖಾದ್ಯಗಳಲ್ಲಿ ಒಂದು ಸಿಂಪಲ್ ರಾಗಿಗಳೇ ಸಿಗುತ್ತೆ. ಮತ್ತೆ ಸಾಮೆ, ನವಣೆ, ಕೊರಲು, ಬರಗು, ಊದಲು, ಆರ್ಕ, ಹೀಗೆ ಎಷ್ಟು ಬೇಕ್ರಿ ನೀವು ಹೇಳ್ತಾ ಹೋಗ್ತಿದ್ದಾಗ ಅನೇಕ ವಿಧವಾದಂತಹ ರುಚಿಕರವಾದಂತಹ ಸುಪಾಚ್ಯವಾದಂತಹ ಅಂದರೆ ಲೈಟ್ ಆ್ಯಂಡ್ ಈಸಿಲಿ ಡೈಜೆಸ್ಟಿಬಲ್ ಫುಡ್ಡನ್ನು ನೀವು ಇಂಟರ್ ಸ್ಪೇಸಿಂಗಲ್ಲಿ, ಅಂದರೆ ಏನು, ಒಂದು ಸಾಲಿಡ್ ಬ್ರೇಕ್ಫಾಸ್ಟು, ಲಯನ್ಸ್ ಬ್ರೇಕ್ಫಾಸ್ಟು, ಇಷ್ಟು ಮಧ್ಯಾಹ್ನ ಇಷ್ಟು ದೊಡ್ಡ ಪ್ರಮಾಣದ ಲಂಚು, ರಾತ್ರಿ ಹೊಟ್ಟೆ ತುಂಬ ತಿಂದು ಮಲ್ಕೊಂಡ್ಬಿಡಿದೆ ಅಂತಕ್ಕಂತಹ ಪದ್ಧತಿಗೆ ಸ್ವಲ್ಪ ವಿರುದ್ಧವಾಗಿ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಬ್ರೇಕ್ಫಾಸ್ಟು, 11 ಗಂಟೆ ಅಷ್ಟೊತ್ತೊಂದು ಸ್ಮಾಲ್ ಬ್ರಂಚ್, ಅಂದರೆ ಸಮಥಿಂಗ್ ಇಂಟರ್ಮೀಡಿಯೇಟ್ ಫಾರ್ಮ್ ಬಿಟ್ವೀನ್ ಬ್ರಂಚ್, ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಇಸ್ ಕಾಲ್ಡ್ ಆಸ್ ಅ ಬ್ರಂಚ್ ಅಂತ ಹೇಳ್ತೀವಿ. ಒಂದು ಸ್ಮಾಲ್ ವರ್ಕಿಂಗ್ ಲಂಚು, ಸಾಯಂಕಾಲ 5-6 ಗಂಟೆಗೆ ಒಂದು ಕೋಸಂಬರಿಯೋ, ಒಂದು ರೋಸ್ಟೆಡ್ ಪಾಪಾಡು, ಕೆಲವೊಂದು ಗಾವಾ ಲೈಕ್ ಫ್ರೂಟ್ಸು, ಸೇಪೆಕಾಯಿ ಥರದ್ದು, ನೇರಳೆ ಹಣ್ಣು ಥರದ್ದು, ಬೀಜ ಇರತಕ್ಕಂತಹ ಪಪ್ಪಾಯ, ಆ ವೆರೈಟಿಯ ಪಪ್ಪಾಯವನ್ನು ಬೀಜವನ್ನು ಬಿಸಾಕಿ ತಿಂತಕ್ಕಂಥದ್ದು, ಬೀಜ ಇರತಕ್ಕಂತಹ ದಾಳಿಂಬೆಯನ್ನು ಸೇವನೆ ಮಾಡ್ತಕ್ಕಂಥದ್ದು, ತುಂಬ ತರಕಾರಿಗಳಲ್ಲಿ, ಹಸಿ ತರಕಾರಿಗಳಲ್ಲಿ ಸೌತೆಕಾಯಿಗಿಂತ ಸರ್ವಶ್ರೇಷ್ಠವಾದಂತಹ ರುಚಿಕರವಾದಂತಹ ತರಕಾರಿ ಆನ್ ಎ ಡೈಲಿ ಬೇಸಿಸ್ ಯೂಸ್ ಮಾಡ್ತಕ್ಕಂಥದ್ದು, ಪುದೀನ ನಾವು ಹೆಚ್ಚಿನ ಮಟ್ಟದಲ್ಲಿ ಮಜ್ಜಿಗೆ ಜೊತೆ ಹಾಕ್ಕೊಂಡು ಹೇರಳವಾಗಿ ಕುಡಿತಕ್ಕಂಥದ್ದು, ಇವೆಲ್ಲ ಲೋ ಎನರ್ಜಿ ಫುಡ್ಸ್. ನಾವು ಡಯಟಿಷಿಯನ್ಸು, ನ್ಯೂಟ್ರಿಷನಿಸ್ಟು, ಡಯಾಬಿಟಾಲಜಿಸ್ಟು, ಅನೇಕ ಸಂದರ್ಭದಲ್ಲಿ ಡಾಕ್ಟರ್ಗಳು ನಾವೆಲ್ಲರೂ ನಾವು ಡಯಟನ್ನು ಡಿಸೈನ್ ಮಾಡ್ತಾ ಬರ್ತೀವಿ. 6 inches ಡಯಾಮೀಟರ್ ಚಪಾತಿ ತೊಗೊಳ್ಳಿ, 40 grams ಇರ್ತಕ್ಕಂಥ ಇಡ್ಲಿ ತೊಗೊಳ್ಳಿ,
80 ಗ್ರಾಮ್ಸ್ ಆಫ್ ಸ್ಪ್ರೌಟ್ಸ್ ತಗೊಳ್ಳಿ. ನಿಮ್ಮ ಹೈಟು ವೆಯ್ಟು ನಿಮ್ಮ ಉದ್ಯೋಗಕ್ಕೆ ಅನುಗುಣವಾಗಿ ಇದೇ ಥರ ಆಹಾರ ತಗೊಳ್ಳಿ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ನಮ್ಮ ನಾಯಿ, ನರಿ, ಪಕ್ಷಿ, ನಮ್ಮ ನಿಸರ್ಗದ ಅನೇಕ ಸ್ನೇಹಿತರಿದಾವಲ್ಲ ನಮಗೆ, ಇವೆಲ್ಲವೂ ಈ ಥರ ಡಿಸೈನ್ಡ್ ಡಯಟ್ನೇ ಬದುಕಿದೆಯಾ? ಅದಕ್ಕೆ ಮಧುಮೇಹ ಬಂದಿದೆಯಾ? ಖಂಡಿತ ಇಲ್ಲ. ನಾಳಿನ ಯೋಚನೆ ನಾವು ಇವತ್ತೇ ಮಾಡೋದ್ರಿಂದ ಮಧುಮೇಹ ನಮ್ಮನ್ನು ಆವರಿಸ್ತಾ ಇದೆ. ನಮ್ಮ ಆಹಾರದ ಪದ್ಧತಿಗಳು ತುಂಬ ಹದಗೆಟ್ಟಿರೋದ್ರಿಂದ ಅರ್ಬನೈಸ್ಡ್ ಲೈಫ್ ಸ್ಟೈಲಲ್ಲಿ ಮಧುಮೇಹ ಜಾಸ್ತಿ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ಕೃಷಿಕ ಸಂಪೂರ್ಣವಾಗಿ ತನ್ನ ದೇಹದ ಗಣಿತವನ್ನು, ದೇಹದ ಅಂಗಾಂಗಗಳ ಚೆನ್ನಾಗಿ ಶ್ರಮಿಸದೇ ಇರತಕ್ಕಂಥದ್ದನ್ನ ಆತನು ಕೂಡ ರೂರಲ್ ಪ್ಲೇಸಲ್ಲಿ ಒಂದು ಕಾಲದಲ್ಲಿ ಡಯಾಬಿಟಿಸ್ ಇರ್ತಾನೆ ಇರಲಿಲ್ಲ. ಡಯಾಬಿಟಿಸ್ ಅಂದರೆ ಶ್ರೀಮಂತರದ್ದು, ಸಿಟಿ ಇರ್ತಕ್ಕಂಥ ಹಾಳುಗಳ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ರೂರಲ್ ಪ್ಲೇಸಸ್ಸಲ್ಲಿ ಯಾಕೆ ಬರ್ತಿದೆ ಅಂದರೆ ಅಲ್ಲೂ ಕೂಡ ಆಲಸ್ಯ ಜೀವನ ಶುರುವಾಗಿದೆ. ಅಲ್ಲೂ ಕೂಡ ಸುಖಕರವಾದಂತಹ ಅತ್ಯಂತ ಲೇಜಿ ಲೈಫ್ ಸ್ಟೈಲ್ಸ್ ಅಂತ ನಾವು ಕರಿತೀವಲ್ಲ, ಅದು ಕೂಡ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ ನಮಗೆ ಸಮಸ್ಯೆಗಳು ಪ್ರಾದುರ್ಭಾವಗಳು ಶುರುವಾಗಿದೆ. ಎಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ಬಂಧುಗಳೇ. ಒಂದು ಪಿಜ್ಜಾ ಆಂಬ್ಯುಲೆನ್ಸ್ಗಿಂತ ಫಾಸ್ಟ್ ಆಗಿ ನಮ್ಮ ಮನೆಯನ್ನ ಬಂದು ಮುಟ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಅಪ್ಪಿದ್ದೀವಿ. ಹೀಗಾಗಿ ಈ ಥರದ ಅನೇಕ ಕಾಯಿಲೆಗಳು ಬರ್ತಾ ಇದೆ. ನಾವು ಪ್ರಮುಖವಾದಂತಹ ಕಾಲಘಟ್ಟದಲ್ಲಿ ವಿಜ್ಞಾನವನ್ನ ಅಜ್ಞಾನದ ಮುಸುಕಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಲ್ಯಾಬೊರೇಟರಿ ವ್ಯಾಲ್ಯೂಸ್ ಮ್ಯಾಚ್ ಆಗ್ಬಿಟ್ರೆ ಮಾತ್ರ ನಮ್ಮ ಶುಗರ್ ಕಂಟ್ರೋಲ್ ಇದೆ ಅಂತ. ನಿಮ್ಮ ಶುಗರ್ ಜಾಸ್ತಿ ಆಗಲಿ ಅಂತ ನಾನು ಈ ಉದಾಹರಣೆ ಕೊಡ್ತಾ ಇಲ್ಲ. ಅನೇಕ ಪೇಷಂಟ್ಸು 300, 400, 500 ಲೆವೆಲ್ಸ್ ಅಲ್ಲಿ ಇಟ್ಕೊಂಡು ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೆ ತಮ್ಮ ಇಡೀ ವಯೋಮಾನವನ್ನು ಸಾರ್ಥಕವಾಗಿ ಕಳೆದು 80-90 ವರ್ಷಗಳ ಕಾಲ ಬದುಕಿ ತದನಂತರ ತಮ್ಮ ಪ್ರಾಣ ತ್ಯಾಗವಾಗಿದ್ದನ್ನು ನೋಡಿದ್ದೀವಿ. ಈಗ ಕೋವಿಡ್ ಅಲ್ಲೇ ನೋಡಿದಲ್ಲ, ಅತ್ಯಂತ ಎಳೆಯ ವಯಸ್ಸಿನಲ್ಲಿ ಸತ್ತಿದ್ದು. ಕೋವಿಡ್ ನಮ್ಮನ್ನು ಎಷ್ಟು ಆವರಿಸಿ ಕೊಲ್ತೋ ಅದೊಂದು ಭಾಗ. ಆದರೆ ಕೋವಿಡಿನ ಬಗ್ಗೆ ಆ ಅನ್ವಾಂಟೆಡ್ ಭಯ ನಮ್ಮನ್ನ ಕುಗ್ಗಿಸಿ ನಮ್ಮ ಪ್ರಾಣವನ್ನ ನಾವೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅನೇಕ ನಿದರ್ಶನಗಳ ನಾವು ನೋಡಿದ್ದೀವಿ. ಹಾಗೆಯೇ ಕೂಡ ನಾವು ಮಧುಮೇಹ ಬಂತು ಅಂದ ತಕ್ಷಣ ಮುಕ್ತವಾಗಿ ಆಯುರ್ವೇದದಲ್ಲಿ ಅನೇಕ ಹಂಡ್ರೆಡ್ಸ್ ಆಫ್ ಇಯರ್ಸ್ ಮಧುಮೇಹಕ್ಕೆ ಟ್ರೀಟ್ಮೆಂಟ್ ಇದೆ. ಲೈಫ್ ಸ್ಟೈಲ್ ಬದಲಾವಣೆ ಅಂತ ಹೇಳಿದೆ. ಮನೆ ಮದ್ದು ಅಂದರೆ ಫಂಕ್ಷನಲ್ ಫುಡ್ಸ್ ಅಂತ ಹೇಳ್ತೀವಿ. ಫಂಕ್ಷನಲ್ ಫುಡ್ ಇರತಕ್ಕಂಥ ಒಂದು ದಮ್ಮು, ಒಂದು ತಾಕತ್ತು, ಒಂದು ಶಕ್ತಿ ನಮ್ಮ ಸಮಸ್ಯೆಯನ್ನ ದೀರ್ಘಕಾಲೀನವಾಗಿ ನಿಯಂತ್ರಣ ಮಾಡತಕ್ಕಂತಹ ಒಂದು ಪವರು ಬಹುತೇಕ ಯಾವ ಯೂನಿವರ್ಸಿಟಿಯ, ಯಾವ ಉತ್ಕೃಷ್ಟ ಲ್ಯಾಬೊರೇಟರಿಯ ಉತ್ಪನ್ನದಲ್ಲಿ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ಸೊ ಹೀಗಾಗಿ ಫುಡ್ಡಿನ ಬಗ್ಗೆ ನಾವು ಹೆಚ್ಚಿನ ಒಂದು ಜಾಗ್ರತೆಯನ್ನು ಇಟ್ಕೊಂಡಲ್ಲಿ ಮನೆಯ ಮೊದಲ ಪಾಕಶಾಲೆಯೇ ಮೊದಲ ವೈದ್ಯಕೀಯ ಶಾಲೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಂಡ್ರೆ ನಿಜವಾದಂತಹ ರೆಮಿಡಿ ಅಡಿಗೆ ಮನೆ ಇರುತ್ತೆ, ಅಡಿಗೆ ಮಾಡುವವರ ಕೈಯಲ್ಲಿರುತ್ತೆ. ಅದರ ಬಗ್ಗೆ ನಾವು ಗಮನವನ್ನು, ನಾವು ತಿನ್ನುವ ಆಹಾರದ ಬಗ್ಗೆ ಗೌರವವನ್ನು ಇಟ್ಕೊಂಡಾಗ ನಾವು ಆಸ್ವಾದನೆ ಮಾಡತಕ್ಕಂತಹ ಶಕ್ತಿ 100ಕ್ಕೆ 100 ಸಿಗುತ್ತೆ ಅಂತಕ್ಕಂಥ ಮಾತು. ನೆಕ್ಸ್ಟ್ ನಾವು ಯೋಚನೆ ಮಾಡ್ತಕ್ಕಂಥದ್ದು ಡಯಟು, ನ್ಯೂಟ್ರಿಷನ್ ಅಂತಕ್ಕಂಥದ್ದು ಇವತ್ತು ಎಂತಹ ವೇಗದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಒಂದು ಪದ ಆದರೆ ಡಯಟು ಕಾರ್ಬೋಹೈಡ್ರೇಟ್ಸ್ ಎಷ್ಟು ಹೋಗ್ಬೇಕು ಸರ್, ನ್ಯೂಟ್ರಿಷನ್ ವಾಯ್ಸ್ ನಮಗೆ ಪ್ರೋಟೀನ್ ಎಷ್ಟಿರಬೇಕು, ಹೀಗೆ ಯಾವುದು ಸ್ಪೆಸಿಫಿಕ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವತ್ತು ಡಯಾಬಿಟಿಕ್ನ ಹ್ಯಾಂಡಲ್ ಮಾಡಬೇಕು ಅಂದಾಗ ಹೋಲಿಸ್ಟಿಕ್ ಆಗಿ ಮಾಡಬೇಕು ಅಂತ ಹೇಳ್ತಿದೆ. ಡಯಾಬಿಟಿಕ್ ಡಯಟ್ನ ಮ್ಯಾನೇಜ್ ಮಾಡಬೇಕು ಅಂದಾಗ ನಾನ್ ಲೀನಿಯರ್ ಅಪ್ರೋಚಲ್ಲಿ ನಾವು ಡಯಟ್ನ ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥದ್ದು. ಸರಳ ಉದಾಹರಣೆ ಕೊಡ್ತೀನಿ ಬಂಧುಗಳೇ. ನಿಮಗೆ ಒಂದು ನಿಂಬೆ ಹಣ್ಣು ಸೈಜ್ ರಾಗಿ ಮುದ್ದೆ ತಿಂದರೆ ಹೊಟ್ಟೆ ತುಂಬಿದೆ ಅಂತ ಅನಿಸ್ಬೋದು. ನಿಮ್ಮದು 60 kg, ನಂದು 60 kg ಉದಾಹರಣೆ ತಗೊಳ್ಳೋಣ. ಒಂದು ನಿಂಬೆ ಹಣ್ಣು ಸೈಜ್ ರಾಗಿ ಮುದ್ದೆ, ಒಂದಿಷ್ಟು ಸೊಪ್ಪಿನ ಸಾಧ್ಯತೆ ನಿಮ್ಮ ಹೊಟ್ಟೆ ತುಂಬಿದೆ ಅಂತ ಅನಿಸ್ಬೋದು. ನನಗೆ ಮೂಸಂಬಿ ಸೈಜ್ನ ರಾಗಿ ಮುದ್ದೆ ಬೇಕು, ಅಷ್ಟೇ ಸೊಪ್ಪಿನ ಸಾರು ಬೇಕಾಗುತ್ತೆ. ಮತ್ತೊಬ್ಬರಿಗೆ ನನ್ನ ಪಕ್ಕದವರಿಗೆ ತರಬೂಜ್ ಸೈಜಿನ ರಾಗಿ ಮುದ್ದೆ ಬೇಕು, ಒಂದು ಬಕೀಟ್ ರಾಗಿ ಸೊಪ್ಪಿನ ಸಾರು ಬೇಕು ಅಂತ ಅನ್ಸುತ್ತೆ. ಅಂದರೆ ಅವರು ಅತ್ಯಂತ ಹೊಟ್ಟೆ ಬಾಕರು, ಬಕಾಸುರರು. ನಾನು ಮಧ್ಯಮ ಪ್ರಮಾಣದ ಆಹಾರ ಭಕ್ಷಕ, ಮತ್ತೊಬ್ಬ ಅತ್ಯಂತ ಅಲ್ಪ ಪ್ರಮಾಣದ ಆಹಾರ ಭಕ್ಷಕ ಅಂತ ಹೇಳಕ್ಕಾಗತ್ತಾ? ಮೂವರಿಗೂ ಡಯಾಬಿಟಿಸ್ ಇದೆ ಅಂದಾಗ ನಾವು ಎಲ್ಲರಿಗೂ ತರಬೂಜ್ ಸೈಜ್ ತಿಂದವನಿಗೆ ನಿಂಬೆ ಹಣ್ಣಿಂದ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ ಅಂದರೆ ಅವ್ನಿಗೆ ಹೊಟ್ಟೆಗೆ ಸಾಲೋದೇ ಇಲ್ಲ. ಚಟುವಟಿಕೆ ಮಾಡಬೇಕಲ್ಲ. ಒಬ್ಬ ಡ್ರೈವಿಂಗ್ ಮಾಡಬೇಕು, ಸೆಕ್ಯೂರಿಟಿ ಕೆಲಸ ಮಾಡಬೇಕು, ಮಾಧ್ಯಮದವನು ಕ್ಯಾಮ್ರಾ ಕೂಗಾಟ ಮಾಡಬೇಕು, ಡಾಕ್ಟರ್ ಪೇಷಂಟ್ ಜೊತೆ ಸಂವಹನೆ ಮಾಡಬೇಕು. ಇದಕ್ಕೆ ನಮ್ಗೆ ಎನರ್ಜಿ ಬೇಕಲ್ಲ.
ಸೊ ಯಾವತ್ತೂ ನಾವು ಆಹಾರವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂತಹ ರೀತಿಯಲ್ಲಿ ಇರಬೇಕು. ಒಂದು ಸರಳವಾದಂತಹ ಉದಾಹರಣೆ ಕರ್ನಾಟಕ ಮಟ್ಟಕ್ಕೆ ಕೊಡ್ತೀನಿ. ಉತ್ತರ ಕರ್ನಾಟಕದ ಒಂದು ಆಹಾರದ ಪರಿಕಲ್ಪನೆಯನ್ನು ನೀವು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ಒಂದು ಹಸಿ ಚಟ್ನಿ, ಕಡಲೆಕಾಯಿ, ಪುಟಾಣಿ ಈ ಥರದ ಒಂದು ಚಟ್ನಿ ಪುಡಿ, ಅಲ್ಲಿ ನಿಮಗೆ ನ್ಯೂಟ್ರಿಷನ್ನು, ಫೈಬರು, ಮಧುರ ರಸ, ಪಾಯಸದಿಂದ ಅತ್ಯಂತ ಅಲ್ಪ ಮಟ್ಟದಲ್ಲಿ ಬಾಳೆ ಎಲೆಯಲ್ಲಿ ಕೊನೆಯಲ್ಲಿ ಪಾಯಸ ಪ್ರಾರಂಭ ಮಾಡ್ತಕ್ಕಂಥದ್ದು. ನಿಮ್ಮ ಬಜ್ಜಿಯೋ ಪುಳಿಯೋಗರು ಅಷ್ಟು ಸ್ನಿಗ್ಧತೆ ತುಪ್ಪ ಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ. ನಾವು ಡಯಾಬಿಟಿಸ್ ಇದ್ರೆ ಎಣ್ಣೆ ಮುಟ್ಬೇಡಿ, ಲಿಪಿಡ್ ಬಂದ್ಬಿಡುತ್ತೆ. ನೀವು ತುಪ್ಪವನ್ನೇ ತಿನ್ಬೇಡಿ, ಮತ್ತೊಂದು ಸಮಸ್ಯೆ ಬಂದ್ಬಿಡುತ್ತೆ, ಟ್ರೈಗ್ಲಿಸರೈಡ್ ಜಾಸ್ತಿ ಆಗ್ಬಿಡುತ್ತೆ. ಈಗ ಅನೇಕ ಬರುವಂತಹ ತಪ್ಪು ಪರಿಕಲ್ಪನೆಗಳನ್ನ ಒಬ್ಬ ಶ್ರೀಸಾಮಾನ್ಯನ ತಲೆಯಲ್ಲಿ ಹಾಸುಹೊಕ್ಕಾಗಿ ನೆಲೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಇದಕ್ಕೆ ಕಾರಣೀಭೂತರಾಗಿದ್ದೀವಿ. ದೇರ್ ಇಸ್ ನಥಿಂಗ್ ವೆರಿ ಸ್ಪೆಸಿಫಿಕ್. 40 ಗ್ರಾಮ್ ಇಡ್ಲಿ ತಿನ್ನು, ಆರೆಂಜ್ ಡಯಾಮೀಟರ್ ಚಪಾತಿ ತಿನ್ನು, 85 ಗ್ರಾಮ್ಸ್ ಪ್ರೋಟೀನ್ ತಿನ್ನು, ಖಂಡಿತವಾಗ್ಲೂ ಅಲ್ಲ. ಲೈಫ್ ಈಸ್ ಆಲ್ ಅಬೌಟ್ ಈಟಿಂಗ್ ಅಂಡ್ ವೇಟಿಂಗ್ ಅಂತ ನಾವೆಲ್ಲರೂ ಒಪ್ಪಿದ್ದೀವಿ. ಮನುಷ್ಯ ತಿಂದುಂಡು ಸುಖವಾಗಿರಬೇಕು ಅಂತಕ್ಕಂಥ ನಮ್ಮ ಸಿದ್ಧಾಂತ ಇದ್ದಾಗ ನಾವು ನಮ್ಮ ಜೀವನ ಕ್ರಮಕ್ಕೆ ಅನುಗುಣವಾಗಿ ಆಯವ್ಯಯದ ವ್ಯತ್ಯಾಸವನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಎಷ್ಟು ಎನರ್ಜಿ ತಗೊಳ್ತೀವಿ, ಎಷ್ಟು ಎನರ್ಜಿ ಖರ್ಚು ಮಾಡ್ತೀವಿ, ಇದರ ಬ್ಯಾಲೆನ್ಸ್ ನಾವು ಮಾಡಿಬಿಟ್ರೆ ಶುಗರ್ ಕಂಟ್ರೋಲ್ ಇರುತ್ತೆ. ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಅನೆಕ್ಡೋಟ್ ಕೊಡ್ತೀನಿ. ನನಗೆ ತುಂಬ ಹತ್ತಿರವಾದಂಥ ಒಂದು ಸೆಲೆಬ್ರಿಟಿ ಪೇಷಂಟು, ಅತ್ಯಂತ ಆತ್ಮೀಯರು, ಕರ್ನಾಟಕದಲ್ಲಿ ತುಂಬ ಸುಪ್ರಸಿದ್ಧವಾದಂಥ ಹೆಸರು, ಅನ್ಕಂಟ್ರೋಲ್ ಡಯಾಬಿಟಿಸ್. ಈ ಮಾಹಿತಿ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ಬಿಡ್ತೀರಿ. ಎಷ್ಟು ಗೊತ್ತಾ? ಫಾಸ್ಟಿಂಗ್ 500, PPBS ಊಟ ಆಗಿ 1.5 ಗಂಟೆಗೆ 613. ಆ ರಿಪೋರ್ಟ್ ನೋಡಿದ ತಕ್ಷಣ ಬಿದ್ದು ಹೋಗಬೇಕು, ಕುಸಿದೋಗ್ಬೇಕು, ಕೀಟೋಸಿಡೋಸಿಸ್ ಆಗಬೇಕು, ಕೋಮಾ ಹೋಗ್ಬಿಡ್ಬೇಕು ಪೇಷಂಟು, ದಿನಗಳು ಅಥವಾ ಗಂಟೆಗಳು ಎಳಿಸ್ತಾರೆ ಅಂತ ಹೇಳ್ತೀವಿ. ನಾನು ಆ ಪೇಷಂಟನ್ನು 8 ವರ್ಷದಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ? 8 ವರ್ಷದಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಏಕಮೇವ ಅದ್ವಿತೀಯ ಸಿದ್ಧಾಂತ ಆ ಪೇಷಂಟ್ ಇದ್ದಿದ್ದು, ನಾನು ಔಷಧಿ ಒಂದು ತಗೊಳ್ಬಾರ್ದು, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನನಗೇನು ಲಾಲಸೆ ಇದೆಯಲ್ಲ, ಮಧುರ ರಸದ ಲಾಲಸೆ. ಬೆಳಗಾಗಿದ್ದರೆ ಕಾಜು ಬರ್ಫಿ, ಆಮೇಲೆ ರಸ್ಮಲೈ, ಆಮೇಲೆ ಜಿಲೇಬಿ, ಸಂತೃಪ್ತಿಯಾಗಿರ್ತಕ್ಕಂಥ ಅನ್ನ ಹೊಟ್ಟೆ ತುಂಬ, ಸಾಯಂಕಾಲ ಆದರೆ ಮತ್ತಷ್ಟು ಖೀರು, ಮತ್ತಷ್ಟು ಪಾಯಸ, ಮತ್ತೊಂದು ಮಧುರ ಆಹಾರವನ್ನು ಸೇವನೆ ಮಾಡಬೇಕು, ರಾತ್ರಿ ಊಟದ ನಂತರ ಮತ್ತೊಂದು ಮಧುರ ರಸದ ಆಹಾರ ಸೇವನೆ ಮಾಡಬೇಕು, ಚಾಕ್ಲೇಟ್ಸನ್ನು, ಅಫ್ಕೋರ್ಸ್ ಚಾಕ್ಲೇಟ್ ಇಸ್ ಡೆಫಿನೆಟ್ಲಿ ಬ್ಯಾಡ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, ಅದು ಚರ್ಚೆ ಬೇರೆ. ಈ ಥರದ ನನ್ನ ಜೀವನ ಶೈಲಿ ಸ್ವಲ್ಪ ಕಷ್ಟ ಸಾಧ್ಯ ಬದಲಾಯಿಸ್ಕೊಳ್ಳಿಕ್ಕೆ. ಎರಡನೇದು, ನಾನು ಔಷಧಿಯನ್ನು ತಗೊಳ್ಳೋಕ್ಕೆ ಸ್ವಲ್ಪ ನಿರಾಕರಣೆ ಮಾಡ್ತೀನಿ. ಮೂರನೇದು, ನನ್ನ ಶುಗರ್ ಕಂಟ್ರೋಲ್ ಬರಲೇಬೇಕು. ಎಂತಹ ಪರಿಸ್ಥಿತಿ ಹೇಗಿದು ಅಂದರೆ, ಹುಡುಗ ಪುಸ್ತಕ ಮುಟ್ಟಲ್ಲ, ಸ್ಕೂಲ್ಗೆ ಹೋಗಲ್ಲ, ಅಪ್ಪ ಅಮ್ಮನ ಮಾತು ಕೇಳಲ್ಲ, ಆದರೆ ಪರೀಕ್ಷೆ ಬರೀತೀನಿ, ಗೋಲ್ಡ್ ಮೆಡಲ್ ಬರಬೇಕು ಅಂತಕ್ಕಂಥ ಹಠ ಹುನ್ನಾರ ಇಟ್ಕೊಂಡಾನೆ. ಏನೋ ವಾಟ್ ವಾಸ್ ದ ಪ್ರಿಸ್ಕ್ರಿಪ್ಷನ್? ನೀವು ನಂಬ್ತಿರೋ ಬಿಡ್ತಿರೋ 16 ಕಿಲೋಮೀಟರ್ ಪ್ರತಿನಿತ್ಯ ನಡಿಬೇಕು, ಇದು ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅವ್ರ ಮುಂದೆ ಇಟ್ಟು, ಈ ಒಂದು ಸವಾಲನ್ನು ಆ ಒಂದು ಪೇಷಂಟ್, ನಾನು ಯಾವತ್ತೂ ರೋಗಿ ಅಂತಕ್ಕಂಥ ಪದ ಬಳಸಲ್ಲ, ಆರೋಗ್ಯ ಸಾಧಕ ಅಂತಕ್ಕಂಥ ಪದ ಬೆಳೆಸ್ತೀನಿ. ಆ ಆರೋಗ್ಯ ಸಾಧಕ, ಆ ಒಂದು ಪೇಷಂಟು ಈ ಸವಾಲನ್ನು, ಈ ಚಾಲೆಂಜ್ ಅಂತ ಏನು ಕರಿತೀವಲ್ಲ ನಾವು, ಈ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಈ ಚಾಲೆಂಜ್ಗಳು ತೊಗೊಂಡು ನಮಗೆ ಅಭ್ಯಾಸ ಇದೆ. ಈ ಥರದ ಆರೋಗ್ಯಕರವಾದಂತಹ ಚಾಲೆಂಜನ್ನು ಆ ಆರೋಗ್ಯ ಸಾಧಕ ತಗೊಂಡು, ನಾನು 16 ಕಿಲೋಮೀಟರ್ ಪ್ರತಿನಿತ್ಯ ನಡೀತೀನಿ, ನೋಡೋಣ ಏನಾಗುತ್ತೆ. 1 ತಿಂಗಳ ಕಾಲ ಪುಕ್ಕ ಪುಕ್ಕ. ಪೇಷಂಟ್ಗೆ ಎಷ್ಟು ಭಯ ಆಯಿತು ಅಲ್ಲ ಗೊತ್ತಿಲ್ಲ, ಚಿಕಿತ್ಸಕನಾಗಿ ನನಗೆ ಭಯ ಆಯಿತು. ಯಾಕಂದರೆ ಪೇಷಂಟ್ಗೆ ಏನಾದ್ರು ಆಗಿಬಿಟ್ರೆ ಔಷಧಿ ಬೇರೆ ತೊಗೊಳ್ತಾ ಇಲ್ಲ, ಡಯಟ್ ಮಾಡ್ತಾ ಇಲ್ಲ ಪೇಷಂಟ್. ನೀವು ನಂಬ್ತಿರೋ ಬಿಡ್ತಿರೋ, ಅವರು ಆಹಾರ ಸೇವನೆ ಮಾಡುವಂಥ ರೀತಿಯಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ, ಆ ಸ್ವೀಟನ್ನು ಏನೂ ಕಡಿಮೆ ಮಾಡಲಿಲ್ಲ. ಯಾಕಂದರೆ ನಮ್ಮ ಮಾತು ಕೇಳ್ತಾ ಇರಲಿಲ್ಲ. ಆದರೆ ಅವ್ರು ಕೇಳಿರ್ತಕ್ಕಂಥದ್ದು ಸಕಾರಾತ್ಮಕ ಅನುಕೂಲ ಆಗಿರ್ತಕ್ಕಂಥ ಯಾವುದು ಗೊತ್ತಾ ಅಂಶ? 16 ಕಿಲೋಮೀಟರ್ ಪ್ರತಿನಿತ್ಯ ನಡಿಗೆ ಮಾಡ್ತಕ್ಕಂಥ ರಿಗರಸ್ ಬ್ರಿಸ್ಕ್ ವಾಕಿಂಗ್ ಆಫ್ 16 ಕಿಲೋಮೀಟರ್ಸ್ ಎ ಡೇ. ಇದು ಎಂತಹ ಒಂದು ಮೆಟಮಾರ್ಫಿಕ್ ಚೇಂಜ್ ತಂತು ಅಂದರೆ, 8 ದಿನಗಳಲ್ಲಿ 500, 613 ಹೇಳಿದೆ, ನೆನಪಿದೆ ನಿಮಗೆ? ಆ 500 250ಕ್ಕೆ ಬಂದು, ಊಟವಾದ ಮೇಲೆ 283ಕ್ಕೆ ಅಷ್ಟು ಸ್ವೀಟ್ಸ್ ಅನ್ನ ಸೇವನೆ ಮಾಡಿದ ಮೇಲೂ ಕೂಡ ಬಂತಕ್ಕಂಥ ವ್ಯಾಲ್ಯೂ. 3 ತಿಂಗಳಲ್ಲಿ 14.8 ಇದ್ದ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಕರಿತೀವಿ, HbA1c ಅಂತ ಹೇಳ್ತೀವಿ. 14 ಚಿಲ್ಲರೆ ಇರತಕ್ಕಂತಹ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ 7.3ಕ್ಕೆ ಬಂದು, ಹಂಗಿಂದ ಹಿಂಗೆ ಬಂದು ನಿಲ್ಲಕ್ಕೆ ಒಂದು ಸ್ಟ್ರೆಸ್ ಫ್ರೀ ಲೈಫ್. ಮಾನಸಿಕವಾಗಿ 0 ಸ್ಟ್ರೆಸ್, ಫಿಸಿಕಲಿ ಎಕ್ಸೆಸಿವ್ ಸ್ಟ್ರೆಸ್.
ಸ್ಟ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಶಗಳನ್ನ ಹೇಳ್ತೀವಿ. ಒಂದು ಡಿಸ್ಟ್ರೆಸ್, ಒಂದು ಯೂಸ್ಟ್ರೆಸ್ ಅಂತ. ಡಿಸ್ಟ್ರೆಸ್, ಅಯ್ಯೋ ಇವ್ರು ಬಂದ್ರಪ್ಪ, ಯಾಕಾದ್ರೂ ಬಂದ್ರು, ಹೇಗೆ ಇವ್ರನ್ನ ಹ್ಯಾಂಡಲ್ ಮಾಡ್ಕೊಂಡು ಅಂತ ಚಿಂತನೆ ಮಾಡಿದ್ರೆ ಅವ್ರಿಗೆ ಎಷ್ಟು ಅನಾನುಕೂಲತೆ ಮಾಡ್ಕೊಡ್ತೀನೋ ಗೊತ್ತಿಲ್ಲ, ನಾನಂತೂ ನೆಮ್ಮದಿಯಾಗಿ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಇದು ಡಿಸ್ಟ್ರೆಸ್. ಯೂಸ್ಟ್ರೆಸ್ ಅಂದ್ರೆ ಏನು? ಅವ್ರು ಬಂದ್ಯಾರಿ, ನನ್ನ ಕೆಲಸಕ್ಕೋಸ್ಕರ ಬಂದಿದ್ದಾರೆ, ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ, ಅವ್ರಿರ್ತಕ್ಕಂಥ ಅತ್ಯುತ್ತಮವಾದಂತಹ ಅಂಶಗಳನ್ನ ಹೊರಗೆ ತೆಗೆದಿದ್ದೀನಿ, ನನ್ನಲ್ಲಿರ್ತಕ್ಕಂಥ ಅತ್ಯುತ್ತಮವಾದಂತಹ ಅಂಶಗಳನ್ನ ಅವ್ರ ಜೊತೆ ಹಂಚ್ಕೊಳ್ತೀನಿ, ನಮ್ಮಿಬ್ಬರ ಬಾಂಧವ್ಯದ ಬೆಸುಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಿಮ್ಗೆ ಸಂದೇಶವನ್ನು ರೂಪಿಸ್ತೀವಿ ಅಂದಾಗ ಇದು ಯೂಸ್ಲೆಸ್, ಇದು ಬೇಕಾಗಿರುವಂಥದ್ದು. ಈ ಥರದ ಸಕಾರಾತ್ಮಕವಾದ ಚಿಂತನೆ ಕರಿತೀವಿ, ಇದರಿಂದ ಶುಗರ್ ಕಮ್ಮಿ ಆಗುತ್ತೆ. ಡಿಸ್ಟ್ರೆಸ್ ಅಂತ ನಾವು ಯೋಚನೆ ಮಾಡಿದಾಗ ಶುಗರು ಜಾಸ್ತಿ ಆಗುತ್ತೆ. ನಮ್ಮನ್ನು ನಾವು ಪ್ರೀತಿಸಿ ಅಭಿನಂದಿಸಿಕೊಂಡು, ನಮ್ಮನ್ನು ನಾವು ಗೌರವಿಸಿಕೊಂಡು, ನಮಗೆ ನಾಲಿಗೆಗೆ ಕರೆಕ್ಟಾಗಿ ಟ್ರೈನಿಂಗು, ಟೇಮಿಂಗು, ಟ್ಯೂನಿಂಗು ಮಾಡಿಬಿಟ್ರೆ ಡಯಾಬಿಟಿಸ್ ಹೀಗೆ ಕಂಟ್ರೋಲ್ ಬಂದ್ಬಿಡುತ್ತೆ. ಕಾರ್ಬೋಹೈಡ್ರೇಟ್ ಫ್ಯಾಟ್ಸ್ ಬಗ್ಗೆ ನಾನು ಎರಡು ಮಾತನ್ನು ಹೇಳಿಯೇ ಮುಂದಕ್ಕೆ ಹೋಗಬೇಕು. ಕಾರ್ಬೋಹೈಡ್ರೇಟ್ಸ್ ಇಲ್ಲ ಅಂದ್ರೆ ಗಾಡಿ ಫ್ಯೂಲ್ ಇದ್ದಲ್ಲಿ ಗಾಡಿ ಓಡಕ್ಕೆ ಸಾಧ್ಯನೇ ಇಲ್ಲ. ಕಾರ್ಬೋಹೈಡ್ರೇಟ್ಸ್ ಖಂಡಿತ ಬೇಕು, ಆದರೆ ಬ್ಯಾಲೆನ್ಸ್ ರೀತಿಯಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಅಂತ. ಇನ್ನು ಫ್ಯಾಟ್ಸಿನ ಬಗ್ಗೆ ಹೇಳ್ಬೇಕಾ, ತುಂಬ ದೊಡ್ಡ ವಿವಾದಾತ್ಮಕವಾದಂತಹ ಚರ್ಚೆ. ತುಪ್ಪ ತಿನ್ಬೇಡ, ಎಣ್ಣೆ ತಿನ್ಬೇಡ, 15 ml ಎಣ್ಣೆ ತಿನ್ನು, ಒಂದು ತಲೆಗೆ ಒಂದು ಮನೆಗೆ ದಿನಕ್ಕೆ 20 ml ಥರ ರೇಷನ್ ಮಾಡಿಕೊಂಡು ಎಣ್ಣೆ ಖರೀದಿ ಮಾಡಿ ಎಲ್ಲ ಹೇಳ್ತಾ ಬರ್ತೀವಿ. ಒಂದು ಗಾಡಿಗೆ ಲೂಬ್ರಿಕೇಶನ್ ಎಷ್ಟು ಇಂಪಾರ್ಟೆಂಟೋ, ಸಿಂಪಲ್ ಮನೆ ಬಾಗಿಲಿಗೆ ಹಿಂಜಸ್ಗೆ ಅವಾಗ ಎಣ್ಣೆ ಹಾಕಿದ್ರೆ ಕರ್ಕರ್ ಸೌಂಡ್ ಬರುತ್ತಲ್ವ, ಹಾಗೆ ನೀವು ರೆಗ್ಯುಲರ್ ಆಗಿ ಎಣ್ಣೆ, ತುಪ್ಪ, ಬೆಣ್ಣೆಯನ್ನ ಸೇವನೆ ಮಾಡಬೇಕು. ಆದರೆ ನಿಯಂತ್ರಿತ ಪ್ರಮಾಣದಲ್ಲಿ ಅದನ್ನು ನೀವು ಮಾಡದೆ ಯಥೇಚ್ಛವಾಗಿ ಬರೀ ಎಣ್ಣೆನೇ ನಾನು ಕರೆದಂತಹ ಪದಾರ್ಥಗಳನ್ನು ತಿಂತಾ ಇರ್ತೀನಿ ಅಂದಾಗ ತುಂಬ ಕಷ್ಟ ಆಗುತ್ತೆ. ತುಪ್ಪ ಬಹಳ ಪ್ರಮುಖವಾದಂತಹ ಅಂಶ. 5 to 10 ml ಆಫ್ ಘೀ ಇನ್ ಎ ಡೇ ನೀವು ತಗೊಂಡಾಗ ಮಧುಮೇಹಕ್ಕೆ ಖಂಡಿತ ಇದು ಮಾರಕವಲ್ಲ. ಪಾಯಿಂಟ್ ನಂಬರ್ 1. ಇದು ನೆಗೆಟಿವ್ನ ಪಾಸಿಟಿವ್ ಮಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಎರಡನೇದು ಧೃತಿ, ಸ್ಮೃತಿ, ರಿಟೆನ್ಷನ್ ಆಫ್ ಮೆಮೊರಿ, ರೆಕಗ್ನಿಷನ್ನು ಆ್ಯಂಡ್ ರಿಪ್ರೊಡಕ್ಷನ್. ಇದಕ್ಕೆ ತುಂಬ ಹೆಚ್ಚಿನ ಹಂತದಲ್ಲಿ ತುಪ್ಪ ತನ್ನದೇ ಆದಂತಹ ಕೊಡುಗೆಯನ್ನ ಮನುಷ್ಯನ ಬುದ್ಧಿಶಕ್ತಿಗೆ, ಸ್ಮರಣ ಪಟ್ಟಲಿಕ್ಕೆ ಕೊಡುತ್ತೆ ಅನ್ನೋದು ಯಾವ ಅನುಮಾನವೂ ಇಲ್ಲ. ಮುಂದೆ ಬರ್ತಕ್ಕಂತಹ ದೃಷ್ಟಿಕೋನದಲ್ಲಿ ನಾವಿವತ್ತು ಪೋಸ್ಟ್ ಮೆನೋಪಾಸಲ್ ಬ್ಲೂಸ್ ಅಂತಕ್ಕಂಥ ಒಂದು ಪದವನ್ನು ಕೇಳ್ತೀವಿ. ಒಂದು ಮಹಿಳೆ ತನ್ನ ಮಾಸಿಕ ಸ್ರಾವ ಇನ್ನೇನು ಕೊನೆ ಆಗ್ತಿದೆ, 45-48 ಆಸ್ಪಾಸ್ನಲ್ಲಿ ಬರ್ತಕ್ಕಂಥ ಮೆನೋಪಾಸಲ್ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ರೆಗ್ಯುಲರ್ ಆಗಿ ನೀವು ತುಪ್ಪ ತಿಂತಿದ್ರೆ ಅಲ್ಲಾಗ್ತಕ್ಕಂತಹ ಸಮಸ್ಯೆಗಳನ್ನ ಹತೋಟಿಯಲ್ಲಿ ಇಡಬಹುದು. ಮತ್ತೊಂದೇನು ಗೊತ್ತಾ ಸ್ನೇಹಿತರೆ, ತುಂಬ ಪ್ರಮುಖವಾದಂತಹ ಅಂಶ ಆರ್ಥ್ರೈಟಿಸ್, ಕೀಲು ನೋವು, ಸಂಧಿವಾತ, ಇವೆಲ್ಲ ನಾವು ಪದಗಳು ಬಳಸ್ತೀವಲ್ಲ. ಜಾಯಿಂಟ್ಸ್ಗೆ ಲೂಬ್ರಿಕೇಶನ್ಗೆ ಫ್ಯಾಟ್ ಬಹುಮುಖ್ಯ. ನೀವು ಬೆಳಗಾಗೆದ್ದು ಒಂದು ಚಮಚ ಖಾಲಿ ಹೊಟ್ಟೆಯಲ್ಲಿ ಪರಿಶುದ್ಧವಾದಂತಹ ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯನ್ನ 4 to 6 ಚಿಟಿಕೆ ಅರಿಶಿಣದ ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಸೇವನೆ ಮಾಡ್ತಾ ಬರ್ತಿದ್ರೆ ಅದಕ್ಕಿಂತ ಬೆಸ್ಟ್ ಇಮ್ಯುನೋ ಮಾಡ್ಯುಲೇಟರ್ ಮತ್ತೊಂದಿಲ್ಲ. ತಾಯಿಯ ಎದೆ ಹಾಲಿಗೆ ಸಮಾನಾಂತರವಾಗಿ ಅಥವಾ ಅದಕ್ಕಿಂತ ಒಂದು ಬೆಳಗಂಜಿ ಕಮ್ಮಿಯಲ್ಲಿ ಶ್ರೇಷ್ಠವಾದಂತಹ ಆರೋಗ್ಯದ ಕಾಪಾಡಿಕೊಳ್ಳುವಿಕೆಯ ದೃಷ್ಟಿಕೋನದಲ್ಲಿ ಕೊಬ್ಬರಿ ಎಣ್ಣೆಗೆ ತನ್ನದಂತಹ ವಿಶಿಷ್ಟವಾದಂತಹ ಮಹತ್ವ ಇದೆ. ಹೀಗಾಗಿ ನಾವು ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಆಹಾರಕ್ಕೆ ಸಂಬಂಧಪಟ್ಟಂಗೆ ಅನೇಕದಂತಹ ಜಿಜ್ಞಾಸೆಗಳು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಎಷ್ಟು ತಿನ್ಬೇಕು. ನಾವು ವಾಟ್ಸಪ್, ಯೂಟ್ಯೂಬ್ ತೆಗೆದು ನೋಡ್ಕೊಂಡ್ರೆ ಮಾಹಿತಿಯ ಮಹಾಪುರ ಹಿಂಗ್ ಬರುತ್ತೆ ಅಂದ್ರೆ ಗಂಟೆಗೆ ಒಬ್ಬರು ಹೇಳ್ತಿದ್ದ ಪರಿಪಾಲನೆ ಮಾಡ್ತಾ ಬಂದು ನಮ್ಮ ಜೀವನ ಅಷ್ಟೇ ಮುಗಿದೋಗುತ್ತೆ. ಅಂದ್ರೆ ಅಷ್ಟು ಡೇಟಾ ನಮಗೆ ಸಿಗುತ್ತೆ. ಆದರೆ ನಾವು ಯಾವ ಮಾಹಿತಿಯನ್ನ ಎಷ್ಟು, ಯಾರ ಮುಖಾಂತರ ಹೇಗೆ ತೆಗೆದುಕೊಳ್ತೀವಿ, ನಾವು ತಗೊಳ್ತಕ್ಕಂತಹ ಮಾಹಿತಿ ನಮಗೆ ಎಷ್ಟು ಮಟ್ಟಿಗೆ ಆರೋಗ್ಯದ ಸುಧಾರಣೆಗೆ ಪೂರಕವಾಗಿ ನಿಲ್ಲುತ್ತೆ ಅಂತಕ್ಕಂತಹ ವಿಮರ್ಶೆ ವಿಚಾರ ಮಾಡದೆ ನಾವು ತಗೊಂಡಾಗ ಅದು ಸಮಸ್ಯೆ ಹದಗೆಡ್ತಕ್ಕಂಥ ಸಾಧ್ಯತೆ ಇದೆ. ಪರಿಣಿತರ ಜೊತೆ ನೀವು ವಿಶ್ಲೇಷಣೆ ಮಾಡಬೇಕು, ತರ್ಕ ಮಾಡಬೇಕು, ಚರ್ಚೆ ಮಾಡಬೇಕು. ನಿಮ್ಮ ಪ್ರಶ್ನೆಗೆ ಸ್ಪಂದಿಸ್ತಕ್ಕಂತಹ ವೈದ್ಯರ ಜೊತೆ ನಿತ್ಯ ನಿಕಟ ಸಂಪರ್ಕ ಇಟ್ಕೋಬೇಕು. ಆಹಾರವನ್ನು ಗೆದ್ದುಕೊಂಡು ಬರಬೇಕು. ಆವಾಗ ಡಯಾಬಿಟಿಸ್ನ ಶಮನ ಮಾಡಬಹುದು. ತುಂಬ ದುಷ್ಟವಾಗಿರ್ತಕ್ಕಂತಹ ಒಂದು ನಾಯಿ ಮರಿ ನಾವು ಸಾಕ್ತೀವಿ ಅಂದಾಗ ಅದಕ್ಕೆ ಫಸ್ಟ್ ಕಟ್ಟಾಕ್ತೀವಿ,
ಅದಕ್ಕೆ ಬುದ್ಧಿ ಕಲಿಸ್ತೀನಿ, ಇದಕ್ಕೆ ಉಪವಾಸ ಹೇಳ್ತೀನಲ್ವಾ. ಹಾಗೆ ಹೊಸದಾಗಿ ಡಯಾಬಿಟಿಸ್ ಬಂದ್ಬಿಟ್ಟು ಅಂದಾಗ ಎರಡೇ ಥರ. ಒಂದು ಸ್ಥೂಲ ಪ್ರಮೇಹಿ, ತುಂಬ ದಪ್ಪಗಿರತಕ್ಕಂತಹ ವ್ಯಕ್ತಿ ಡಯಾಬಿಟಿಸ್ಗೆ ಆವೃತನಾಗ್ತಕ್ಕಂಥದ್ದು. ಎರಡನೇದು ಕೃಷಕ್ ಪ್ರಮೇಹಿ, ಒಬ್ಬ ಲೀನ್ ಬಿಲ್ಟು ಡಯಾಬಿಟಿಸ್ಗೆ ಆ ಬ್ರ್ಯಾಕೆಟಿಗೆ ಬರ್ತಕ್ಕಂಥದ್ದು. ಲೀನ್ ಬಿಲ್ಟ್ಗೆ ಫರ್ದರ್ ಮಸಲ್ ಮಾಸ್ ಕಮ್ಮಿ ಆಗಬಾರ್ದು, ಶುಗರ್ ಮಾತ್ರ ಕಮ್ಮಿ ಆಗಬೇಕು. ಈ ದೃಷ್ಟಿಕೋನದಲ್ಲಿ ನಾವು ಚಿಕಿತ್ಸೆನ ಮಾಡ್ತೀವಿ. ಒಬ್ಬ ಸ್ಥೂಲ ಪ್ರಮೇಹಿ ಒಬೇಸ್ ಡಯಾಬಿಟಿಸ್ಗೆ ಮುಂಬರ್ತಕ್ಕಂತಹ ಮಾರ್ಬಿಡ್ ಫ್ಯಾಕ್ಟರ್ಸ್ ಎಲ್ಲ ಪರಿಗಣನೆ ತಗೊಂಡು ತನ್ನ ತೂಕವನ್ನು ಕಡಿಮೆ ಮಾಡಬೇಕು, ಆದರೆ ಹೊಟ್ಟೆಗೆ ಪಿರಿಯಡಿಕಲ್ ಆಗಿ ಕೊಡಬೇಕು. ನಿಮ್ಗೊಂದು 5 ರೊಟ್ಟಿ ತಿನ್ನುವಂತಹ ಅಭ್ಯಾಸ ಇದೆ, ಒಂದು ದೊಡ್ಡ ಮೂಸಂಬಿ ಸೈಜ್ನ ರಾಗಿ ಮುದ್ದೆ ತಿನ್ನುವಂತಹ ಅಭ್ಯಾಸ ಇದೆ, ಅಷ್ಟು ಹೊಟ್ಟೆಗೆ ಇರಿಸುತ್ತೆ ಅಂದಾಗ ನಾಳೆ ಬೆಳಗ್ಗೆ ತರಬೂಜ್ ಸೈಜು ಮೂಸಂಬಿ ಸೈಜು ಅಥವಾ ಮೂಸಂಬಿ ಸೈಜು ನಿಂಬೆಹಣ್ಣು ಸೈಜು ರಾಗಿ ಮುದ್ದೆನ ಶಿಫ್ಟ್ ಮಾಡಿಬಿಡ್ತೀನಿ, 5 ರೊಟ್ಟಿ ಬದಲಿಗೆ 2 ರೊಟ್ಟಿ ಕೊಡ್ತೀನಿ, ಅಷ್ಟಲ್ಲೇ ಬದುಕಿರಬೇಕು ಅಂದರೆ ತನ್ನ ಬುದ್ಧಿ ಓಡಲ್ಲ, ಶರೀರಕ್ಕೆ ಚೈತನ್ಯ ಇರಲ್ಲ. ಸೊ ಏನು ಮಾಡಬೇಕು? ಅನೇಕವಾದಂತಹ ಸಪ್ಲಿಮೆಂಟ್ಸ್ ಅನ್ನು ನಾವು ಕೊಡಬೇಕು. ಸಪ್ಲಿಮೆಂಟ್ಸ್ ಅಂದರೆ ಏನು? ಪ್ರೋಟೀನ್ ಪೌಡರ್ಸು 500 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿ, 50,000 ರೂಪಾಯಿನ ನಾವು ಇಂಟರ್ನೆಟ್ಟಲ್ಲಿ, ಮಾರ್ಕೆಟಿಂಗಲ್ಲಿ, ಕಾಮರ್ಸಲ್ಲಿ ತೆಗೆದುಕೊಂಡು ಎವ್ರಿ ಡೇ ತಿನ್ಕೊಂಡು ಕೊಡ್ಕೊಂಡ್ಬಿಟ್ರೆ ಆರೋಗ್ಯ ಸುಧಾರಣೆ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಬೆಳಗಾಗೆದ್ದು ನಿಮಗೆ ಸ್ಮಾಲ್ ಒಂದು ದಿವಸದ ಕನ್ವೆನ್ಷನಲ್ ಕರ್ನಾಟಕದ ಡಯಟ್ನ ಲೈಫ್ ಸ್ಟೈಲ್ ಒಂಚೂರು ಅನಲೈಸ್ ಮಾಡೋಣ. ಬೆಳಗಾಗೆದ್ದು 8 ಇಡ್ಲಿ ತಿಂತೀನಪ್ಪ ನಾನು ಮನೆಯಲ್ಲಿ ಅಂತ ನಿಮ್ಮ ವಿಚಾರ ಇದ್ದಾಗ ನೀವು 2 ಇಡ್ಲಿಯನ್ನು ತಿಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಮೂಲಂಗಿ ಚಟ್ನಿಯನ್ನು, ತೆಂಗಿನಕಾಯಿ ಚಟ್ನಿಯನ್ನು ಕೂಡ ಅಲ್ಪ ಮಟ್ಟದಲ್ಲಿ ನೀವು ತಗೊಳ್ತಕ್ಕಂಥದ್ದು, ಎಲ್ಲ ಕಾಳುಗಳನ್ನು ನೆನೆಸಿ ಗ್ರೈಂಡ್ ಮಾಡಿ ಅದನ್ನು ಚಟ್ನಿ ರೂಪಾಂತರದಲ್ಲಿ ತಗೊಳ್ತಕ್ಕಂಥದ್ದು, ಅಥವಾ ಹೆಚ್ಚಿನ ಮಟ್ಟದಲ್ಲಿ ತರಕಾರಿಗಳನ್ನು ಹಾಕಿ ನೀವು ಸಾಂಬಾರು ರೀತಿಯಲ್ಲಿ ತಗೊಳ್ತಕ್ಕಂಥದ್ದು, ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೊಳ್ಬೇಕು. 8 ಇಡ್ಲಿನ ನೀವು 2 ಇಡ್ಲಿಗೆ ಇಳಿಸಿದ್ರಿ, 11 ಗಂಟೆ ಅಷ್ಟೊತ್ತಿಗೆ ಒಂದು ಫುಲ್ ಬೌಲ್ ಆಫ್ ಫ್ರೆಶ್ ಫ್ರೂಟ್ಸ್ ಅಂತ ಬಂದಾಗ ನಾವು ಜ್ಯೂಸ್ ಕುಡಿದ್ಬಿಡೋಣ ಸರ್, ಟೆಟ್ರಾ ಪ್ಯಾಕಲ್ಲಿ ಸಿಗುತ್ತೆ, ಲೀಟರ್ ಗಟ್ಟಲೆ ಇಟ್ಕೊಂಡ್ಬಿಡ್ತೀವಿ. ತುಂಬ ಪ್ರಮುಖವಾದಂತಹ ಇಂಪಾರ್ಟೆಂಟ್ ಅಂಶ, ನೀವು ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡೀರಿ, ಟೆಟ್ರಾ ಪ್ಯಾಕ್ಡ್ ಜ್ಯೂಸ್ ಕುಡೀರಿ. ನೀವು ಬೇಕಾಗಿರತಕ್ಕಂತಹ ಒಳ್ಳೆಯ ಫೈಬರು, ನಾರಿನ ಅಂಶವನ್ನು ತಿಪ್ಪೆಗಾಗ್ತೀರಿ. ಇಲಿ ಹೆಗ್ಗಣಗಳು ಮತ್ತಷ್ಟು ಬಲಿಷ್ಠವಾಗ್ತವೆ, ನಿಮಗೆ ಯಾವ ಅನುಕೂಲವೂ ಸಿಗುವುದಿಲ್ಲ. ನೀವು ಜ್ಯೂಸನ್ನು ಸೇವನೆ ಮಾಡದೇ ಇರೋದೇ ಒಳ್ಳೆಯದು. ಬೇದಿ ಅತಿಸಾರ ಆಗಿರ್ತಕ್ಕಂಥವ್ರು, ವಾಂತಿ ಆಗಿರ್ತಕ್ಕಂಥವ್ರು, ಬಸರಿ ಹೆಂಗಸು, ಅತ್ಯಂತ ವಯೋವೃದ್ಧ, ಅತ್ಯಂತ ಪುಟ್ಟ ಮಗು, ಈ 4-5 ಕ್ಯಾಟಗರಿಗಳಿಗೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಜ್ಯೂಸನ್ನು, ಫ್ರೆಶ್ ಫ್ರೂಟ್ ಜ್ಯೂಸನ್ನು ಸೇವನೆ ಮಾಡೋದು ಔಚಿತ್ಯವೇ ಸರಿ ಹೊರತು ಒಬ್ಬ ಮಧುಮೇಹಿ ಅಲ್ಲ. ಸೊ ಹೀಗಾಗಿ ನಾವು ಡಯಟ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಮಾತಾಡ್ತಕ್ಕಂಥದ್ದು ಫ್ರೂಟ್ಸನ್ನು ತಿನ್ನಿ ಅಂತ ಹೇಳ್ತೀವಿ. ಯಾವ ಫ್ರೂಟ್ಸನ್ನು ತಿನ್ನಬೇಕು? ಮೂಸಂಬಿ, ಆರೆಂಜ್, ತರ್ಬೂಜ್, ಪರಂಗಿ ಹಣ್ಣು, ಪಪ್ಪಾಯ, ಬೀಜ ಇರುವ ಜಾತಿ ಬೀಜವನ್ನು ಬಿಸಾಕಿ, ದಾಳಿಂಬೆ, ವಿಶೇಷತಃ ಅದರಲ್ಲೂ ಬೀಜ ಇರುವ ಜಾತಿ, ನಾವು ಅಗಿತಾ ಇದ್ದಾಗ ಕಟಕಟ ಅಂತ ಸೌಂಡ್ ಬರ್ತಾ ಇರುತ್ತೆ, ಆ ಥರದ ದಾಳಿಂಬೆ, ಇವೆಲ್ಲವೂ ಹೈ ಫೈಬ್ರಸ್, ಒಳ್ಳೆಯ ಫ್ರಕ್ಟೋಸ್ ಶುಗರ್ಗೆ ಅನುಕೂಲವಾಗಿರ್ತಕ್ಕಂತಹ ಒಂದು ಹಣ್ಣುಗಳು. ಕಮ್ಮರಿಗೆ ಹಣ್ಣು ಅಥವಾ ಸ್ಟಾರ್ ಫ್ರೂಟ್ ಅಂತ ಕರಿತೀವಿ, ಇದು ಕೂಡ ಅಷ್ಟೇ ಒಳ್ಳೆಯ ಹಣ್ಣು. ನೇರಳೆ ಹಣ್ಣು ಕೂಡ ಸರ್ವಶ್ರೇಷ್ಠವಾದಂತಹ ಹಣ್ಣು. ಇದನ್ನು ನಾವು ಅತ್ಯಂತ ಹೇರಳವಾಗಿ ತಿಂದರೂ ಕೂಡ ಶುಗರ್ಗೆ ಯಾವುದೇ ದುಷ್ಪರಿಣಾಮ ಇಲ್ಲ, ಶುಗರ್ ಲೆವೆಲ್ಸು ಕಡಿಮೆ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತು. ಏನನ್ನು ತಿನ್ನಬಾರದು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಹಣ್ಣುಗಳಲ್ಲಿ ಯಾವುದು ತಿನ್ನಬಾರದು ಅಂತ ಯೋಚನೆ ಮಾಡೋದಾದ್ರೆ, ಹಲಸು ಬೇಡ, ಮಾವು ಬೇಡ, ಸಪೋಟ ಬೇಡ, ಸೀತಾಫಲ ಬೇಡ, ಬಾಳೆಹಣ್ಣು, ಏಲಕ್ಕಿ ಅಕೇಶನಲಿ ಓಕೆ, ಪಚ್ಚಬಾಳೆ, ರಸಬಾಳೆ, ನೇಂದ್ರಬಾಳೆ ತಾತ್ಕಾಲಿಕವಾಗಿ ಶುಗರ್ ನಿಯಂತ್ರಣ ಬರುವವರೆಗೂ ಬೇಡ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹಲಸಿನಕಾಯಿ ಎಸ್, ಕಚ್ಚಾ ಹಲಸಿನಕಾಯಿ ತನ್ನದಂತಹ ರೀತಿಯಲ್ಲಿ ಅನುಕೂಲವನ್ನು ಕೂಡ ಮಾಡಿಕೊಡುತ್ತೆ. ಅನೇಕ ವಿಧವಂತಹ ಅನುಭೂತ ಯೋಗ ಅಂದರೆ ಕ್ಲಿನಿಕಲ್ ರಿಸರ್ಚ್ ಅಂತ ನಾವೇನು ಕರಿತೀವಿ. ಹಲಸಿನಕಾಯಿ ಬೀಜ ಉತ್ಪನ್ನ ಆಗದೇ ಇರತಕ್ಕಂಥ ಹಂತದಲ್ಲಿ ನಾವು ಹಲಸಿನಕಾಯಿಯನ್ನು ಸೇವನೆ ಮಾಡೋದನ್ನು ಕೂಡ ತುಂಬ ಒಳ್ಳೆಯ ಅನುಕೂಲ ಮಧುಮೇಹದ ನಿಯಂತ್ರಣಕ್ಕೆ ಆಗುತ್ತೆ ಅಂತ ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಕಂಡುಕೊಂಡಿದ್ದೀನಿ. ತರಕಾರಿಗಳು ಬರ್ತೀರಾ? ಯಾವ ತರಕಾರಿಗಳು ಬೇಕು ಅಂತ ಹೇಳ್ತೀರಾ? ಗಡ್ಡೆ ಕೋಸು ಅಥವಾ ನವಿಲು ಕೋಸು ಅಂತ ಏನು ಹೇಳ್ತೀವಿ, ಇದನ್ನು ನಾವು ಸೇವನೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ತೊಂಡೆಕಾಯಿ, ಅದರಲ್ಲಿ ವಿಶೇಷತಃ ಬಿಳಿದು ಮತ್ತು ಕೆಂಪು ಬರುತ್ತೆ. ಕೆಂಪು ವೆರೈಟಿಯ ತೊಂಡೆಕಾಯಿ ಸರ್ವಶ್ರೇಷ್ಠವಾದದ್ದು ಅಂತ.
ಎಲ್ಲ ತರಕಾರಿಗಳನ್ನು ಹೇರಳವಾಗಿ ತಿನ್ಬೋದಂತಹ ಪರಿಗಣನೆ ಮಾಡಿದಾಗ ಹೀರೆಕಾಯಿ, ಸೋರೆಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ ತುಂಬಾನೇ ಒಳ್ಳೆಯದಂತಕ್ಕಂಥದ್ದು, ಸೌತೆಕಾಯಿ, ಪಡವಲಕಾಯಿ, ಎಲ್ಲ ವಿಧವಾದಂತಹ ಈ ಥರದ ಸೊಪ್ಪುಗಳು ಕೂಡ ಯಾವುದೇ ಸೊಪ್ಪು ತಗೊಳ್ಳಿ, ನುಗ್ಗೆ ಸೊಪ್ಪಿನಿಂದ ಹಿಡಿದು ಅನ್ಕನ್ವೆನ್ಷನಲ್ ಸೊಪ್ಪುಗಳು ಅಂತ ಯೋಚನೆ ಮಾಡಿದಾಗ ಕ್ಯಾರೆಟ್ ಸೊಪ್ಪು, ಮೂಲಂಗಿ ಸೊಪ್ಪು ಕೂಡ ಮಧುಮೇಹದ ನಿಯಂತ್ರಣದಲ್ಲಿ ತನ್ನದಂತಹ ವಿಶಿಷ್ಟವಾದಂತಹ ಪಾತ್ರವನ್ನು ವಹಿಸುತ್ತೆ. ಮತ್ತೆ ತಿನ್ನಬಾರದ ತರಕಾರಿಗಳು ಯಾವುದು? ಗೆಡ್ಡೆ ಗೆಣಸುಗಳಲ್ಲಿ ತುಂಬಾ ಜಾಸ್ತಿ ಎನರ್ಜಿ ಇರೋದ್ರಿಂದ ನಾವು ಅದನ್ನ ತಾತ್ಕಾಲಿಕವಾಗಿ ನಿಷೇಧ ಮಾಡಬೇಕು ಅಂತ ಹೇಳ್ತೀವಿ. ಆಲೂಗಡ್ಡೆ, ಗೆಣಸು, ಮರಗೆಣಸು ಅಥವಾ ಸಿಹಿಗೆಣಸು, ಆಮೇಲೆ ಯಾಮ್ ಅಥವಾ ಸುವರ್ಣಗಡ್ಡೆ ಅಂತ ಏನು ಹೇಳ್ತೀವಿ, ಬೀಟ್ರೂಟು, ಇದು ಕ್ಯಾರೆಟ್ ಕೂಡ ತುಂಬಾ ಹೈ ಎನರ್ಜಿ ಇರೋದ್ರಿಂದ ಈ ಥರದ 4-5 ಗೆಡ್ಡೆ ಗೆಣಸುಗಳನ್ನ ಸಂಪೂರ್ಣವಾಗಿ ಕೆಲ ಕಾಲ ನಿಯಂತ್ರಣ ಬರುವವರೆಗೆ, ನಿಯಂತ್ರಣ ಬಂದಾದ್ಮೇಲೆ ಅಕೇಶನಲ್ಲಿ ಕೆಲವೊಮ್ಮೆ ತಿಂತಕ್ಕಂಥದ್ದನ್ನ ನಾವು ಫಾಲೋ ಮಾಡ್ತಾ ಬರ್ಬೋದು. ನಾನು ಆಗಲೇ ಹೇಳ್ತಿದ್ದೆ, ಸ್ಥೂಲವಾಗಿರ್ತಕ್ಕಂತಹ ಪ್ರಮೇಹಿಗೆ ಸ್ಥೌಲ್ಯತೆಯನ್ನು ಕಡಿಮೆ ಮಾಡಬೇಕು, ಮಾನಸಿಕ ಆತಂಕ ತೊಳಲಾಟಗಳನ್ನು ಕಡಿಮೆ ಮಾಡಬೇಕು, ಮಧುಮೇಹವನ್ನು ನಿಯಂತ್ರಣಕ್ಕೆ ತರಬೇಕು. ಈ 3 ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅಂತ ಹೇಳ್ತೀವಿ. ಈ ದೃಷ್ಟಿಕೋನದಲ್ಲಿ ಚಿಂತನೆಯನ್ನು ಮಾಡಿದಾಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಒಬ್ಬ ಕೃಷಿ ಪ್ರಮೇಹಿಗೆ ನೀವು ಸ್ವಲ್ಪ ಹಾಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ಎಲ್ಲ ವಿಧವಾದಂತಹ ಶಾರೀರಿಕ ವ್ಯಾಯಾಮಗಳು, ಸರ್ ಜಿಮ್ ಹೋಗೋದು ಒಳ್ಳೆಯದಾ ಅಂತಕ್ಕಂಥ ಪ್ರಶ್ನೆ ನೀವು ಕೇಳಿದಾಗ ಖಂಡಿತವಾಗ್ಲೂ ಅದು ಪೂರಕವಲ್ಲ. ಚೆನ್ನಾಗಿ ವಾಕ್ ಮಾಡ್ತಕ್ಕಂಥದ್ದು, ನಿತ್ಯ ನಿರಂತರ 40 ನಿಮಿಷಗಳಲ್ಲಿ 4 ಕಿಲೋಮೀಟರ್ ವಾಕನ್ನು ನೀವು ಆಜೀವ ಪರ್ಯಂತ ಮಾಡ್ತಕ್ಕಂಥದ್ದನ್ನ ಫಾಲೋ ಮಾಡ್ತಾ ಬರ್ತಿದ್ರೆ ಮಧುಮೇಹವನ್ನ ಖಂಡಿತವಾಗ್ಲೂ ನಾವು ಕಂಟ್ರೋಲ್ ಮಾಡಬಹುದು. ಮಾಂಸಾಹಾರಕ್ಕೆ ಸಂಬಂಧಪಟ್ಟಂತಹ ಜಿಜ್ಞಾಸೆಗಳು ಬಹುತೇಕ ಅನೇಕ ಪೇಷಂಟ್ಗಳಲ್ಲಿ ಬರುತ್ತೆ. ಸರ್ ನಾನು ಬಿರಿಯಾನಿ ತಿನ್ಬೋದಾ, ಕಬಾಬ್ ತಿನ್ಬೋದಾ, ಯಾವತ್ತು ತಿನ್ಬೋದು, ಹೇಗೆ ತಿನ್ಬೋದು? ಫಸ್ಟ್ ಆಫ್ ಆಲ್ ಮಾಂಸಾಹಾರ ತುಂಬ ಹೈ ಕ್ಯಾಲರಿ ಫುಡ್ ಇರೋದ್ರಿಂದ ನೀವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಾಂಸಾಹಾರವನ್ನು ನೀವು ಸೇವನೆ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ತೀರ್ಮಾನ ಮಾಡಿಕೊಂಡಿದ್ರೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಅಕೇಶನಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಬಿರಿಯಾನಿ ಥರ ಅನ್ನದ ಜೊತೆ ಹೈ ಕ್ಯಾಲರಿ ಫುಡ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಸರ್ವಕಾಲದಲ್ಲೂ ಸೂಕ್ತ. ಬೇಯಿಸಿದ ಮನೆಯಲ್ಲಿ ನಿಮ್ಮ ಪಾರಂಪರಾಗತವಾಗಿ ಮಾಡ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ನೀವು ಆ ಮಾಂಸರಸವನ್ನು, ಸೂಪನ್ನು, ಮಾಂಸದ ಬೇರೆ ಖಾದ್ಯಗಳನ್ನು ಬೇಯಿಸಿದ ರೂಪದಲ್ಲಿ ಸೇವನೆ ಮಾಡೋದು ಒಳ್ಳೆಯದೇ ಹೊರತು ಕರೆದ ಮಾಂಸ, ಫ್ರೈಡ್ ನಾನ್ ವೆಜಿಟೇರಿಯನ್ ಫುಡ್ ಡೆಫಿನೆಟ್ಲಿ ನಿಮಗೆ ಮಾರಕ. ಒಂದು ಅದರ ದುಷ್ಪರಿಣಾಮದ ಜೊತೆಗೆ ಅಜಿನೋಮೋಟೊ, ಚೈನೀಸ್ ಸಾಲ್ಟ್ ಅಥವಾ ಮೊನೋಸೋಡಿಯಂ ಗ್ಲೂಕೋಮೇಟ್ ಅಂತ ಏನು ಕರಿತೀವಿ, ಅದು ನಿಮಗೆ ಅಡಿಕ್ಷನ್ ಕೂಡ ಅದು ಕಾರಣ ಮಾಡೋದ್ರಿಂದ ನಾನು ಆಗಲೇ ಹೇಳ್ತಿದ್ದೆ, 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನ ಅಡ ಇಡಬೇಡಿ ಅಂತ. ಹಾಗಾಗಿ ಆ ದೃಷ್ಟಿಕೋನದಲ್ಲೂ ಕೂಡ ನಾವು ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ಮೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಮೊಟ್ಟೆಯ ಬಿಳಿಯ ಭಾಗ ಸರ್ವಕಾಲಕ್ಕೂ ಸೂಕ್ತ, ಧೈರ್ಯವಾಗಿ ತಿನ್ನಬಹುದು, ಏನೂ ತೊಂದರೆ ಇಲ್ಲ ಅಂತಕ್ಕಂಥದ್ದು. ಹಳದಿಯ ಭಾಗದ ಬಗ್ಗೆ ನಾನು ತಿನ್ನಬೇಕಾ ಡಾಕ್ಟ್ರೆ? ಅಕೇಶನಲಿ ಒನ್ಸ್ ಇನ್ ಎ ಬ್ಲೂ ಮೂನ್ ನೀವು ಮೊಟ್ಟೆಯ ಹಳದಿ ಭಾಗವನ್ನು ಕೂಡ ಸೇವನೆ ಮಾಡಿದ್ರೆ 1-2 ವಾರಕ್ಕೊಮ್ಮೆಯೋ ವಾರಕ್ಕೆ 2 ಸಲಿನೋ ಒಂದು ಮೊಟ್ಟೆಯನ್ನು ಸೇವನೆ ಮಾಡ್ತೀನಿ ಅಂದರೆ ಖಂಡಿತ ಏನು ಅಂತಹ ದುಷ್ಪರಿಣಾಮಗಳು ನಿಮಗೆ ಆಗುವುದಿಲ್ಲ ಅಂತ. ಫುಡ್ ಟೈಮಿಂಗ್ಸ್ ಡಯಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಫುಡ್ ಶೆಡ್ಯೂಲ್ಸು, ಇದ್ರ ಬಗ್ಗೆ ತುಂಬ ಜಿಜ್ಞಾಸೆಗಳು ನಮ್ಮ ಬಗ್ಗೆ ಇರುತ್ತೆ. ಸರ್ ಒಂದ್ಸಲಿ ತಿನ್ಬಿಡ್ತೀನಿ ಸರ್, ತಿರ್ಗಾ ಏನು ತಿನ್ನಕ್ಕೆ ಹೋಗಲ್ಲ. ತಿರ್ಗಾ ಮಧ್ಯಾಹ್ನ ಹಸಿವಾದಾಗ ಯಾರ ಬೇರೆ ತಿನ್ಬಿಡ್ತೀನಿ ಸರ್, ತಿರ್ಗಾ ನೋಡ್ಕೊಳ್ಳೋಣ ರಾತ್ರಿ ಆದಾಗ. ರಾತ್ರಿ ಚೆನ್ನಾಗಿ ತಿಂತೀನಿ, ತಿಂದ ತಕ್ಷಣ ಏನು ಕೆಲಸ ಇಲ್ಲ ಸರ್, ಬೆಡ್ಶೀಟ್ ತಗೊಂಡು AC ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ. ಇದು ತುಂಬ ನೆಗೆಟಿವ್ ಅಪ್ರೋಚ್. ಯಾಕೆ ಗೊತ್ತಾ? 2 ಗ್ರೇಡೇಷನ್ಸ್ ಇದೆ ಬ್ಲಡ್ ಶುಗರ್ ಹ್ಯಾಂಡ್ಲಿಂಗ್. ನೀವು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅಂತ ನೋಡಿದಾಗ ಅತ್ಯಂತ ಅಲ್ಪ ಪ್ರಮಾಣದ ಆಹಾರವನ್ನು ತೊಗೊಂಡ್ಬಿಟ್ಟಾಗ ಒಂದು ಲೆಕ್ಕಕ್ಕೆ ಶುಗರ್ ಮೇಲೆ ಹೋಗುತ್ತೆ. ಎಸ್, ಅದೇನು ಕಡಿಮೆ ಆಗ್ತಾ ಇದ್ದಾಗ ಮತ್ತು ಆಹಾರ ಸೇವನೆ ಮಾಡಿದ್ರೆ ಮತ್ತೊಂದು ಶುಗರ್ ಮೇಲೆ ಹೋಗುತ್ತೆ. ಸೊ ನೀವು 4 to 6 ಟೈಮ್ಸ್ ಆಹಾರವನ್ನು ಸೇವನೆ ಮಾಡ್ತಾ ಬರ್ತಿರ್ತೀನಿ. 4 to 6 ಟೈಮ್ಸ್ ಅಂದ ತಕ್ಷಣ ಡಾಕ್ಟರ್ ಕಿಶೋರ್ ಹೇಳಿದ್ದಾರೆ ಚೆನ್ನಾಗಿ ಮದುವೆ ಮನೆ ಊಟದ ಥರ 6 ಟೈಮ್ಸ್ ಊಟ ಮಾಡ್ಬೋದು. ಹಾಗಲ್ಲ, ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಡಿವೈಡೆಡ್ ಡೋಸಸ್ ಅಲ್ಲಿ ನಾವು ಆಹಾರವನ್ನು ಸೇವನೆ ಮಾಡ್ತಾ ಬರ್ತಕ್ಕಂಥದ್ದು ಔಚಿತ್ಯವೇ ಸರಿ. ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂದಾಗ, ಸರ್ ಬ್ಲಡ್ ಶುಗರ್ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ನಾನು ಮಾತನ್ನೇ ತಗೊಂಡಿಲ್ಲ, ಅಪ್ಪಿತಪ್ಪಿ 300-400 ಆಯ್ತಾ, ಅಥವಾ
4 ಲಾಡು ಜಾಸ್ತಿ ತಿನ್ಬಿಡೋಣ ಡಾಕ್ಟ್ರೆ, 4 ಮಾತ್ರ ಜಾಸ್ತಿ ತಗೊಂಡ್ಬಿಡೋಣ. ಈ ಈಕ್ವೇಷನ್ಸ್ ಇದೆಯಲ್ಲ, ಇದು ತುಂಬ ನೆಗೆಟಿವ್ ಅಪ್ರೋಚ್ ಆಗುತ್ತೆ. ಇದ್ರ ಬಗ್ಗೆ ನಾವು ದೀರ್ಘಕಾಲೀನವಾದಂತಹ ಚಿಂತನೆಯನ್ನು ಮಾಡಬೇಕು. ಜಾಸ್ತಿ ಮಧುರ ಆಹಾರವನ್ನು, ಜಾಸ್ತಿ ಊಟವನ್ನು, ಮೇಲಿಂದ ಮೇಲೆ ಊಟವನ್ನು ಮಾಡ್ತೀವಿ ಅಂದಾಗ ನಮ್ಮ ಶುಗರು ಜಾಸ್ತಿ ಮಾತ್ರೆಗಳಿಗೆ ಹೋಗುತ್ತೆ ಹೊರತು ಶುಗರ್ ಕಂಟ್ರೋಲ್ಗೆ ಬರಲ್ಲ. ಔಷಧಿಯಿಂದ ಶುಗರ್ನ ಕಂಟ್ರೋಲ್ ಮಾಡಬಾರ್ದು ಅಂತಕ್ಕಂಥ ಸಿದ್ಧಾಂತ ಇದ್ದಾಗ ಆ ಸಿದ್ಧಾಂತವನ್ನು ನಾವು ಒಪ್ಪಿಕೊಂಡಾಗ ಎಷ್ಟು ದಿವಸ ಅಂತ ತಗೋತೀವಿ? ಅದು ಆಯುರ್ವೇದ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಸರ್, ನಾನು ಅಲೋಪತಿ ಔಷಧ ತಗೋತಾ ಇದ್ದೀನಿ, ಈ ಆಯುರ್ವೇದ ಔಷಧ ತಗೋಬೋದಾ? ಎರಡು ಒಟ್ಟಿಗೆ ತಗೊಂಡ್ರೆ ಏನೋ ಸಮಸ್ಯೆ ಆಗುತ್ತಾ? ಆ ಪತಿಗೆ ಈ ಪತಿಗೆ ಏನು ಡಿಫ್ರೆನ್ಸು? ಉತ್ತರ ಇಷ್ಟೇ. ಮನೆಯಲ್ಲಿ ಸತಿ ಪತಿ ಹೇಗೆ ಹೊಂದಾಣಿಕೆಯಿಂದ ಇರಬೇಕೋ ಹಾಗೆ ವೈದ್ಯಕೀಯ ಪದ್ಧತಿಗಳು ಕೂಡ ನಾವೆಲ್ಲರೂ ಸಮ್ಮಿಶ್ರಿತ ಭಾವನೆಯಿಂದ ಪೇಷಂಟಿನ ಎಂಪತಿ ಮತ್ತೆ ಸಿಂಪತಿ ಬಗ್ಗೆ ನಾವು ಯೋಚನೆಯನ್ನು ಮಾಡಿದಾಗ ಸಮಗ್ರವಾಗಿ ಆ ಪೇಷಂಟನ್ನು ಹೇಗೆ ಆರೋಗ್ಯ ಸಾಧಕ ಅಂತಕ್ಕಂತಹ ಮಾತನ್ನು ಹೇಳಿದೆ. ಸಾಧನೆಯ ದೃಷ್ಟಿಕೋನದಲ್ಲಿ ನಾವು ಪೂರಕವಾಗಿ ಬೆಂಬಲವಾಗಿ ನಿಂತಾಗ ಡೆಫಿನೆಟ್ಲಿ ಈ ಒಂದು ದೊಡ್ಡ ಪಿಡುಗು ಅಂತ ಕರಿತೀವಿ ಡಯಾಬಿಟಿಸ್ನ, ಇದನ್ನ ಹೊರಬರಲಿಕ್ಕೆ ಖಂಡಿತ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತು. ಡಯಟ್ ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ 4 ಮಾತುಗಳಲ್ಲಿ ಹೇಳಲೇಬೇಕು. ಡಯಟ್ ಬಗ್ಗೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಷ್ಟೇ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಕೊಡಬೇಕು. ಯಾಕಂದರೆ ಎನರ್ಜಿ ಇನ್ಪುಟ್ಟು ಎನರ್ಜಿ ಔಟ್ಪುಟ್ನ ಬ್ಯಾಲೆನ್ಸ್ ಅಥವಾ ಸಮತೋಲನ ಅಥವಾ ಈಕ್ವಿಲಿಬ್ರಿಯಂ ಅಂತ ಏನು ಕರಿತೀವಿ, ಇದು ಕರೆಕ್ಟ್ ವೇ ಆಫ್ ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನಾವು ಎಷ್ಟೋ ಸೆಗ್ಮೆಂಟನ್ನು ನೋಡ್ತಿರ್ತೀವಿ. ನಾನು ಬೆಳಗ್ಗೆ ಜಿಮ್ ಹೋದೆ, ಬೆಳಗ್ಗೆ ಸ್ವಿಮ್ಮಿಂಗ್ ಮಾಡಿದೆ, ಏನು ಯೋಗ 4 ಅವರ್ ಮಾಡ್ತೀನಿ, ರನ್ನಿಂಗ ಕುದುರೆಗಿಂತ ಜೋರಾಗಿ ನಾನು ನೋಡ್ತೀನಿ ಡಾಕ್ಟ್ರೆ, ಆದರೆ ಡಯಟ್ ಬಗ್ಗೆ ನನಗೆ ಹೇಳಬೇಡಿ, ಇಷ್ಟ ಬಂದು ತಿಂತೀನಿ ಅಂತ ಅನುಕೂಲ ಆಗಲ್ಲ. ಇನ್ನೊಂದು ಸೆಗ್ಮೆಂಟ್ ಇರುತ್ತೆ, ಸರ್ ಡಯಟ್ ಏನು ಬೇಕಾದ್ರೆ ಹೇಳಿ, ಸೊಪ್ಪು ತಿನ್ಕೊಂಡಿರ್ತೀನಿ, ಗೆಲ್ಗೆ ಒಂದು ಜ್ಯೂಸ್ ಕೊಟ್ಕೊಂಡಿರ್ತೀನಿ, ನಾನು ಬೆಳಗಾಗಿದ್ದು ನೀವು ಹೇಳಿದ ಪಥ್ಯಗಳನ್ನೆಲ್ಲ ಫಾಲೋ ಮಾಡ್ತೀನಿ, ಆದರೆ ಶಾರೀರಿಕವಾಗಿ ನನಗೆ ಏನು ಮಾಡೋಕ್ಕಾಗಲ್ಲ, ನನಗೆ ಲಿಫ್ಟ್ ಬೇಕು ಹತ್ತಕ್ಕೆ, ನಾನು ಯಾವುದೇ ವಿಧವಾದಂಥ ಮನೆಗೆ ರಂಗೋಲಿ ಹಾಕಕ್ಕೆ ಮೇಡ್ ಸರ್ವನ್ನ ಇಟ್ಕೊಂಡಿದ್ದೀನಿ, ಅಡುಗೆ ಮಾಡೋಕ್ಕೆ ಅಡುಗೆಯವರಿದ್ದಾರೆ, ನಾನು ಮಾತ್ರ ಡಯಟ್ ಮಾಡ್ಕೊಂಡು ಸುಮ್ಮನೆ ಕೂತಿರ್ತೀನಿ ಅಂದರೆ ಇದು ಕೂಡ ಮಾರಕವೇ ಸರಿ, ಪೂರಕವಲ್ಲ ಡಯಾಬಿಟಿಕ್ ಮ್ಯಾನೇಜ್ಮೆಂಟಿಗೆ ಅಂತ ಹೇಳ್ತೀವಿ. ಸೊ ಒಳ್ಳೆಯ ಶಾರೀರಿಕ ವ್ಯಾಯಾಮ, ಇಟ್ ಮೇ ಬಿ ಎ ಸಿಂಪಲ್ ಯೋಗ, ಸಿಂಪಲ್ ವಾಕಿಂಗ್, ಸಿಂಪಲ್ ಸ್ವಿಮ್ಮಿಂಗ್. ಪುಟ್ಟ ಮಕ್ಕಳ ಡಯಾಬಿಟಿಸ್ ಬಂದಾಗ ಸ್ಕಿಪ್ಪಿಂಗು ತುಂಬ ದೊಡ್ಡ ಒಂದು ಬೆನಿಫಿಟ್ಟು. ಮಕ್ಕಳು ಚೆನ್ನಾಗಿ ಕುಣಿದಾಡ್ತಾವಲ್ರಿ, ಅದು ಕೂಡ ಒಂದು ಒಳ್ಳೆಯ ಎನರ್ಜಿ ಎಕ್ಸಾಷನ್ಗೆ ಅಂತ ಒಳ್ಳೆಯ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಡಯಟು ತುಂಬ ಹತಾಶೆ ಆಗಿಬಿಡ್ತು ಒಬ್ಬ ಡಯಾಬಿಟಿಸ್ ಪೇಷಂಟಿಗೆ. ಸರ್, ಜೀವನ ಪೂರ್ತಿ ನನ್ನ ನಾಲ್ಗೆ ಕಟ್ಕೊಂಡಿರ್ಬೇಕಾ? ಖಂಡಿತವಾಗ್ಲೂ ಇಲ್ಲ ಬಂದರೆ. ನೀವು ಡಯಾಬಿಟಿಸ್ ಈಗ ಬಂದಿದೆ ಅಂದಾಗ 2-3 ತಿಂಗಳಲ್ಲಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಲಿವರ್ಗೆ, ನಾನಾಗಲೇ ಹೇಳಿದ್ದೆ, ಡಯಾಬಿಟಿಸ್ ಇಸ್ ಆಲ್ ಅಬೌಟ್ ಟು ಬಿ ಫೋಕಸ್ಡ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಲಿವರ್ ಟು ಎ ಗ್ರೇಟರ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಟು ಎ ಲೆಸರ್ ಪರ್ಸ್ಪೆಕ್ಟಿವ್ ಟು ಪ್ಯಾಂಕ್ರಿಯಾಸ್. ಸೊ ಲಿವರ್ಗೆ, ಪ್ಯಾಂಕ್ರಿಯಾಸ್ಗೆ ಅನುಕೂಲವಾದ ರೀತಿಯಲ್ಲಿ ಕರೆಕ್ಟಾಗಿ ಟ್ರೈನಿಂಗು, ಟೈಮಿಂಗು, ಟ್ಯೂನಿಂಗು ನಾವು ಮಾಡಿಬಿಟ್ರೆ ಸ್ವಲ್ಪ ಲಿಬರಲ್ ಆಗಿ ಖಂಡಿತ ಫೇಸ್ಟಾಗಿ ಇರ್ಬೋದು. ಇದ್ರ ಬಗ್ಗೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಾವು ಚಿಂತನೆ ಮಾಡ್ತಕ್ಕಂಥದ್ದು ಮೋಸ್ಟ್ ಸಿಂಪಲ್ ಫಿನಾಮಿನನ್ ಏನು ಗೊತ್ತಾ? ನೋ ಫಾಸ್ಟ್ ಆ್ಯಂಡ್ ನೋ ಫೀಸ್ಟ್. ನೋ ಫಾಸ್ಟ್ ಅಂದರೆ 8 ಗಂಟೆಗೆ ತಿಂಡಿ ತಿನ್ನಬೇಕು ಅಂತ ಇಟ್ಕೊಳ್ಳಿ. 10 ಗಂಟೆಗೆ ತಿಂಡಿ ತಿನ್ನೋಕ್ಕಾಗಲೇ ಇಲ್ಲ ಸರ್, ಅದಕ್ಕೆ ನಾವು ರಂಜಾನೆ ಮಾಡಬೇಕಾಗಿಲ್ಲ, ಶಿವರಾತ್ರಿಗೆ ಕಾಯಬೇಕಾಗಿಲ್ಲ, ಏಕಾದಶಿ ಹುಡುಕಬೇಕಾಗಿಲ್ಲ. ಫಾಸ್ಟಿಂಗ್ ಅಂದರೆ 8 ಗಂಟೆಗೆ ನಮ್ಮದು ಬ್ರೇಕ್ಫಾಸ್ಟ್ ಶೆಡ್ಯೂಲು, 9 ಗಂಟೆ 10 ಗಂಟೆ ನಾವು ತಿಂಡಿ ತಿನ್ನೋಕ್ಕೆ ಟೈಮ್ ಇಲ್ಲ, ತುಂಬ ವ್ಯಸ್ತರಾಗಬೇಕು ಇದ್ದಾಗ ಅದು ಫಾಸ್ಟಿಂಗ್ ಲೆಕ್ಕಕ್ಕೆ ಬರುತ್ತೆ. ಫೀಸ್ಟ್ ಅಂದರೆ ಏನು ಮದುವೆ ಮನೆಗೆ ಹೋಗ್ಬೇಕಾ, ಪಾರ್ಟಿಗೆ ಮಾಡಬೇಕಾ, ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿ ಊಟ ಮಾಡಬೇಕಾ? ಖಂಡಿತವಾಗಲಿಲ್ಲ. 8 ಗಂಟೆಗೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ತಿಂದಿರ್ತೀವಿ, ತಿರ್ಗಿ 11-12ಕ್ಕೂ ಇಷ್ಟೇ ತಿನ್ನಪ್ಪ ಅಂತ ಹೇಳಿರ್ತೀವಿ. ಯಾಕಂದರೆ ಡಯಾಬಿಟಿಸಲ್ಲಿ ಸ್ಪ್ಲಿಟ್ ಮೀಲ್ ಶೆಡ್ಯೂಲ್ ಇಸ್ ಆಲ್ವೇಸ್ ದಿ ಬೆಸ್ಟ್ ಅಂತ ಹೇಳ್ತೀವಿ. ಸರ್ 8 ಗಂಟೆಗೆ ತಿಂಡಿ ತಿಂದೆ, 8:15 ನನ್ನ ಸ್ನೇಹಿತರು ಬಂದರು, ಅವ್ರಿಗೂ ಬೇಜಾರಾಗಿ ಹೋಗ್ತೀವಿ, ಇನ್ನೊಂದ್ಸಲ ತಿಂಡಿ ತಿಂದೆ. 9:00 ನನ್ನ ತಮ್ಮ ಬಂದ, ಅವನು ಅಡುಗೆ ರೆಡಿ ಇತ್ತು, ಜಾಸ್ತಿ ಉಳಿದುಬಿಟ್ಟು, ಹಾಗೆ ವೇಸ್ಟ್ ಆಗುತ್ತೆ ಅಂತ ತಿಂದ್ಬಿಟ್ಟೆ. ಇದು ಫೀಸ್ಟ್ ಲೆಕ್ಕ ಬರುತ್ತೆ. ಸೊ ಫಾಸ್ಟಿಂಗ್ ಆ್ಯಂಡ್ ಫೀಸ್ಟಿಂಗ್ನ ನಾವು ಸಂಪೂರ್ಣವಾಗಿ ಅವಾಯ್ಡ್ ಮಾಡತಕ್ಕಂಥದ್ದು ಪ್ರಮುಖವಾದಂಥ ಒಂದು ಅಂಶ. ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೋ ಹರಿ, ನೋ ಕರಿ, ನೋ ವರಿ. ತುಂಬ ವೇಗಯುಕ್ತವಾದಂತಹ ಜೀವನವನ್ನು ನಡೆಸ್ತೀನಿ. ಅತ್ಯಂತ ಕರದ ಖಾರ ಮಸಾಲೆ ಪದಾರ್ಥಗಳನ್ನು ನಾನು ಸೇವನೆ ಮಾಡ್ತೀನಿ, ಅಥವಾ ತುಂಬ ಚಿಂತಾಕ್ರಾಂತನಾಗಿ ಜಗತ್ತಿನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ಬಗ್ಗೆ ಯೋಚನೆ ಬಿಟ್ಟು ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀನಿ. ಇದು ತುಂಬ ನೆಗೆಟಿವ್ ಹಂತದಲ್ಲಿ ಶುಗರ್ನ
ಅನಿಯಂತ್ರಿತ ಹಂತದಲ್ಲಿ ಮಧುಮೇಹವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ ಅಂತ. ಡಯಾಬಿಟಿಸ್ ಅಂಡ್ ವೇಟ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಚಿಂತನೆ ಮಾಡಿದಾಗ, ಅಫ್ಕೋರ್ಸ್ ಇಫ್ ಯು ಓವರ್ ವೇಟ್ ಖಂಡಿತ ತೂಕವನ್ನು ಕಡಿಮೆ ಮಾಡಲೇಬೇಕು. ಹೇಗೆ ಕಮ್ಮಿ ಮಾಡೋದು? ಊಟ ಬಿಟ್ಕೊಡೋದ? ನಾಳೆ ಬೆಳಿಗ್ಗೆ ಜಿಮ್ ಆರಂಭ ಶೂರತ್ವ ಅಂತ ಏನಿಲ್ಲ. ಈ ಆರಂಭ ಶೂರತ್ವ ಯಾವ ಹಂತಕ್ಕೂ ಅನುಕೂಲ ಆಗಲ್ಲ. ವೇಟ್ನ ಗಣನೀಯವಾಗಿ ಕಡಿಮೆ ಮಾಡ್ತಾ ಬನ್ನಿ. ಉದಾಹರಣೆಗೆ ಒಂದು 100 kg 105 kg ಇರ್ತಕ್ಕಂಥ ವ್ಯಕ್ತಿಗೆ ಮಧುಮೇಹ ಬಂತು ಅಂದರೆ ಅವ್ರು 1 ತಿಂಗಳು 60 kg ಆಗಲ್ಲ, ಆಗೋದು ಇಲ್ಲ. ಆದರೆ ತುಂಬ ತೊಂದರೆಯನ್ನು ಕೊಟ್ಬಿಡುತ್ತೆ. ಅಷ್ಟು ಮಸಲ್ಲು ಎಲ್ಲ ಡಿಪ್ಲೇಷನ್ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಸೊ 1 ತಿಂಗಳಿಗೆ 3 kg ಅಷ್ಟು ಕನಿಷ್ಠ ಪಕ್ಷ ನೀವು ನಿಮ್ಮ ಮನೆ ಹಂತದಲ್ಲೇ 100ಕ್ಕೆ 100 ಮಾಡ್ಕೊಳ್ಬೋದು. ನಮ್ಮ ಆಹಾರವನ್ನು ಚೆನ್ನಾಗಿ ಪ್ಲಾನ್ ಮಾಡಿಕೊಂಡ್ರೆ. ಆಮೇಲೆ ಅನೇಕ ಸಂದರ್ಭದಲ್ಲಿ ಬಂದುಗಳೇ ನಾವು ಪೀರ್ ಪ್ರೆಷರ್ಗೋಸ್ಕರ ಆಹಾರವನ್ನು ಸೇವನೆ ಮಾಡ್ತೀವಿ. ಅವ್ರು ಯಾರೋ ಜಾಸ್ತಿ ತಿಂತಾರೆ, ಅವ್ರು ಒತ್ತಡ ಮಾಡ್ತಾರೆ, ಅವ್ರು ಉಪಚಾರ ಮಾಡ್ತಾರೆ, ಹಾಗಾಗಿ ಅವ್ರಿಗೋಸ್ಕರ ತಿಂದೆ. ಊಟ ನಮ್ಮಿಚ್ಛೆ. ಹಾಗಾಗಿ ನಿಮಗೆ ಏನು ಔಚಿತ್ಯವೋ, ನಿಮಗೆ ಎಷ್ಟು ಬೇಕೋ, ನಿಮ್ಮ ಆಹಾರ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಪೂರಕವೋ ಅಷ್ಟನ್ನು ಮಾತ್ರ ಸೇವನೆ ಮಾಡಿ. ಆವಾಗ ಆರೋಗ್ಯ, ಹಂಗೆ ಇರತಕ್ಕಂಥ ಆರೋಗ್ಯ ಆಹಾರದ ರೂಪದಲ್ಲಿ ಒಂದು ದಿವ್ಯ ಔಷಧಿಯಾಗಿ ನಿಮಗೆ ಪರಿವರ್ತನೆ ಆಗಿ ಮಧುಮೇಹದ ನಿಯಂತ್ರಣದಲ್ಲಿ ತುಂಬ ಹೆಚ್ಚಿನ ಒಂದು ಅನುಕೂಲತೆ ಮಾಡಿಕೊಡುತ್ತೆ. ಯಾವುದೋ ಒಂದು ಸ್ಪೆಸಿಫಿಕ್ ಡಯಟ್ ಇದೆಯಾ ಸರ್, ಒಂದು ಮಾತ್ರೆ ಹೇಳಿಬಿಡಿ, ಒಂದು ಕಷಾಯ ಹೇಳಿಬಿಡಿ, ಹಿಂಗೆ ಬರ್ಕೊಂಡು ಅದನ್ನು ಮಾಡಿಬಿಟ್ರೆ ಸರ್ವರ ರೋಗಕ್ಕೆ ಸಾರಾಯಿ ಬಂತು ಅಂತ ಹೇಳ್ತೀವಲ್ಲ, ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಔಷಧಿ ಎಲ್ಲ ಪೇಷಂಟ್ಗೂ ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯಲ್ಲೂ ಎಲ್ಲ ಅವಸ್ಥೆಗಳಲ್ಲೂ ಕೆಲಸ ಮಾಡುತ್ತಿದ್ರೆ ವೈದ್ಯರ ಪ್ರೆಸೆನ್ಸ್ಗೆ ಬೆಲೆಯೂ ಇರ್ತಾ ಇರಲಿಲ್ಲ, ಆಹಾರಕ್ಕೆ ಮಹತ್ವವೂ ಇರ್ತದೆ. ಸೊ ದ ಡಯಟ್ ಹ್ಯಾಸ್ ಟು ಬಿ ಕಸ್ಟಮೈಸ್ಡ್. ನಿಮ್ಮ ಜೀವನ ಶೈಲಿ, ನೀವೇನು ಕೆಲಸ ಮಾಡ್ತೀರಾ, ನಿಮ್ಮ ಹೈಟ್ ಎಷ್ಟು, ನಿಮ್ಮ ವೈಟ್ ಎಷ್ಟು, ನಿಮ್ಮ ಉದ್ಯೋಗಕ್ಕೆ ಎಷ್ಟು ಶಾರೀರಿಕ ದಣವನ್ನು ನೀವು ಸಮರ್ಪಿಸ್ತಾ ಇದ್ದೀರಿ, ನೀವು ಯಾವ ರೀತಿಯಾದಂತಹ ಆಹಾರವನ್ನು ಸೇವನೆ ಮಾಡ್ತಿದ್ದೀರಿ, ನಿಮ್ಮ ಭೌಗೋಳಿಕ ಪ್ರದೇಶ ಎಲ್ಲಿದೆ, ಅದಕ್ಕೆ ಅನುಗುಣವಾಗಿ ನಾವು ಆಹಾರವನ್ನು ರೂಪರೇಷೆಗಳನ್ನು ಸಿದ್ಧತೆ ಮಾಡಬೇಕೆ ಹೊರತು ಜನರಲೈಸ್ಡ್ ಆಗಿ ಎಲ್ಲರೂ ಒಂದೇ ಡಯಟನ್ನು ಮಾಡಿ ಅಂದಾಗ ಇದು ಸಾಧ್ಯವಾಗದಂತಹ ಮಾತು. ಹಾಗಾಗಿ ದ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಪೋಸ್ಟ್ ಡಯಾಬಿಟಿಸ್ ಈಸ್ ಟು ಬಿ ಕಸ್ಟಮೈಸ್ಡ್ ಇನ್ ಪರ್ಸ್ಪೆಕ್ಟಿವ್ ಆಫ್ ಯುವರ್ ಜಿಯೋಗ್ರಫಿಕ್ ಡೊಮೈನ್, ಇನ್ ಪರ್ಸ್ಪೆಕ್ಟಿವ್ ಆಫ್ ಯುವರ್ ನೇಟಿವಿಟಿ ಆಫ್ ಯುವರ್ ಡಯಟ್. ನೀವು ಏನನ್ನ ಪರಂಪರಾಗತವಾಗಿ ಆಹಾರವನ್ನು ಸೇವನೆ ಮಾಡ್ತಾ ಬರ್ತಿದ್ದೀರಿ, ನೀವು ಉತ್ತರ ಪ್ರದೇಶದವರ, ದಕ್ಷಿಣ ಪ್ರಾಂತ್ಯದವರ, ತಮಿಳುನಾಡವರ, ಕೇರಳದವರ, ಸಸ್ಯಾಹಾರಿಯ, ಮಾಂಸಾಹಾರಿಯ, 1 ಹೊತ್ತು ತಿನ್ನೋರ, 4 ಹೊತ್ತು ತಿನ್ನೋರ, ಆಲಸಿ ಜೀವನವನ್ನು ನಡೆಸ್ತಿದ್ದೀರಾ, ಶ್ರಮಿಕರ, ಎಲ್ಲವನ್ನೂ ನಾವು ಪರಿಗಣನೆ ಮಾಡಿ ನಾವು ಡಯಟನ್ನು ಪ್ಲಾನ್ ಮಾಡಬೇಕೆ ಹೊರತು ಎಲ್ಲರಿಗೂ ಒಂದೇ ಡಯಟ್ ಪ್ಲಾನ್ ಅಂದರೆ ಇದು ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗದೆ ಇರತಕ್ಕಂಥ ಒಂದು ಸಂಗತಿ. ಆಲ್ಕೋಹಾಲ್ ಇವತ್ತು ದೊಡ್ಡ ಚರ್ಚೆ. ಒಂದು ಕಾಲದಲ್ಲಿ ಆಲ್ಕೋಹಾಲ್ ಅಂದರೆ ತುಂಬ ಅಸಹಿಷ್ಣುವಂತಹ ಪದ. ಅಯ್ಯೋ ಆಲ್ಕೋಹಾಲ್ ತಗೋತಾರೆ ಅಂತ. ಇವತ್ತು ತಗೊಳ್ಳಿರೋರು ಯಾರು ಅಂತ ಕೇಳಬೇಕು. ಅಷ್ಟು ಮಟ್ಟಿಗೆ ಆಲ್ಕೋಹಾಲು ಸಮಾಜದ ಮುಖ್ಯವಾಹಿನಿಗೆ ಬಂದು ನಿಂತುಬಿಟ್ಟಿದೆ. ಈ ಒಂದು ಚರ್ಚೆನ ನಾವು ಮಾಡಬೇಕಾದಾಗ ತುಂಬ ನಾವು ಮಧುಮೇಹದ ನಿಯಂತ್ರಣ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಮೇಲೆ ಆಲ್ಕೋಹಾಲ್ಗೆ ನಾವು ನಮಗೆ ಪರ್ಮಿಟ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಮುಖವಾದಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ. ಮೊಟ್ಟ ಮೊದಲೆಯ ಅಂಶ, ಪೀರ್ ಪ್ರೆಷರ್ಗೆ ಒಳಗಾಗಿ ನೀವು ಆಲ್ಕೋಹಾಲ್ನ ತಗೊಳ್ತಕ್ಕಂಥದ್ದು ಖಂಡಿತವಾಗ್ಲೂ ತಗೊಳ್ಳಿ. ಸರ್ ಸೋಷಲೈಸಿಂಗ್ ಸರ್, ಬೇಜಾರು ಮಾಡ್ಕೊಂಡು ಬಿಡ್ತಾರೆ, ಪಾರ್ಟಿಗೆ ಮಾತ್ರ ತಗೋತೀನಿ, ದಿವಸ ಸ್ವಲ್ಪ ಸೇವನೆ ಮಾಡ್ತೀನಿ, ಇದು ಖಂಡಿತವಾಗ್ಲೂ ಔಚಿತ್ಯವಲ್ಲ. ಯಾಕೆ ಹೇಳಿದ್ರೆ ತುಂಬ ಹೆಚ್ಚಿನ ಕ್ಯಾಲರೀಸು ನಮಗೆ ಆಲ್ಕೋಹಾಲ್ ಇರೋದ್ರಿಂದ ನಮಗೆ ಇದು ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಬಿಡಲ್ಲ, ದೇಹದ ತೂಕ ಕಂಟ್ರೋಲ್ ಮಾಡಲಿಕ್ಕೆ ಬಿಡಲ್ಲ. ಸೊ ಒಂದು ದೇಹದ ತೂಕ ಕಂಟ್ರೋಲ್ ಆಗಲ್ಲ, ಇನ್ನೊಂದು ಮಧುಮೇಹ ನಿಯಂತ್ರಣಕ್ಕೆ ಬರಲ್ಲ. ನೀವು ಎಷ್ಟು ದಿವಸ ಸೇವನೆ ಮಾಡ್ತೀರೋ ಅಷ್ಟು ದಿವಸ ಈ ಸಮಸ್ಯೆಯಿಂದ ಬಳತಕ್ಕಂಥದ್ದು ಸರ್ವೇ ಸಾಮಾನ್ಯವೇ ಸರಿ. ಒನ್ಸ್ ಇನ್ ಎ ಬ್ಲೂ ಮೂನ್, ಒನ್ಸ್ ಅಕೇಶನಲಿ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ತಗೋತೀನಿ, ಪ್ರೊವೈಡೆಡ್ ದ ಶುಗರ್ಸ್ ಆರ್ ವೆಲ್ ಅಂಡರ್ ಕಂಟ್ರೋಲ್. ಎಸ್, ನಿಮ್ಗಂಥ ಹಾನಿಯನ್ನು ಅದು ಮಾಡಿಕೊಡೋದಿಲ್ಲ. ಆದರೆ ನಿರಂತರ ಸೇವನೆ ಮಾಡ್ತೀನಿ, ಅದರಿಂದನೇ ದಿನ ಶುರುವಾಗುತ್ತೆ, ಅಥವಾ ದಿನ ಕಳೆಯೋದು, ದಿನ ಮುಗಿಯೋದು ನನಗೆ ಮದ್ಯಪಾನದಿಂದಾನೇ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇದು ಮಧುಮೇಹ ನಿಯಂತ್ರಣಕ್ಕೆ ಒಳ್ಳೆಯ ಒಂದು ಅಪ್ರೋಚ್ ಅಲ್ಲ ಅಂತ ಮಾತನ್ನು ಹೇಳ್ಬೋದು. ಒಟ್ಟಾರೆ ಏನಪ್ಪ ಅಂದರೆ, ಡಯಾಬಿಟಿಸ್ ಬಂದರೆ ಫಸ್ಟ್ ಆಫ್ ಆಲ್ ಹೆದರಬೇಡಿ, ಎಚ್ಚೆತ್ತುಕೊಳ್ಳಿ ಅಂತಕ್ಕಂಥದ್ದು. ಅನೇಕರು ಎಸ್ಪೆಷಲಿ ಯಂಗ್ ಡಯಾಬಿಟಿಸು ಬಂತು ಗೊತ್ತಾಯಿತು ಅಂದ ತಕ್ಷಣ ಎಲ್ಲಿಲ್ಲದ ಒಂದು ಆತಂಕ ಶುರು ಆಗುತ್ತೆ. ಎರಡನೇದು ಆಗಲೇ ಹೇಳ್ತಿದ್ದೆ,
ಡಯಾಬಿಟೀಸ್ ಬಂತು ಅಂದರೆ ಏನು ನಾಯಿ ಇಟ್ಕೊಂಡು ವಾಕಿಂಗ್ ಹೋಗೋದು, ಯೋಗಕ್ಕೆ ಹೋಗೋದು, ಸ್ವಿಮ್ಮಿಂಗ್ ಹೋಗೋದು, ಜಿಮ್ ಮಾಡೋದು, ಫ್ರೆಂಡ್ಸ್ ಜೊತೆ ಸಲಹೆ ತಗೊಳ್ತಕ್ಕಂಥದ್ದು, ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟೀಸ್ ಎಲ್ಲ ಪರಿಣಿತಿಯನ್ನು ತಗೊಂಡ್ಬಿಡ್ತಕ್ಕಂಥದ್ದು, ಎಲ್ಲ ಪ್ರಯೋಗಗಳನ್ನ ಮಾಡ್ತಕ್ಕಂಥದ್ದು 3, 4, 5 ತಿಂಗಳಲ್ಲಿ ಹತಾಶೆಯಾಗಿ ಎಲ್ಲವನ್ನೂ ಬಿಟ್ಟು 7ನೇ ತಿಂಗಳಿಂದ ವಾಪಸ್ ಮಾಮೂಲಿ ಲೈಫ್ ಸ್ಟೈಲ್ ಬಂದು ಶುಗರ್ ಕಂಟ್ರೋಲ್ ಆಗದೆ, ಔಷಧಿಗಳಿಗೆ ಮೊರೆ ಹೋಗಿ ಅಲ್ಲಿ ಕಂಟ್ರೋಲ್ ಆಗದೆ, ಇನ್ಸುಲಿನ್ಗೆ ಮೊರೆ ಹೋಗಿ ಅಲ್ಲಿ ಕಂಟ್ರೋಲ್ ಆಗದೆ, ಮತ್ತಷ್ಟು ಆರ್ಗನ್ಸ್ನ ನಾವು ಡ್ಯಾಮೇಜ್ ಮಾಡಿಕೊಂಡು ನರಕವನ್ನು ಬದುಕಿದ್ದಾಗಲೇ ಕಂಡು ಅನುಭವಿಸಿ ತದನಂತರ ಆಯಾಸಯುಕ್ತವಾದಂತಹ ಮರಣವನ್ನು ಹೊಂದುವುದು. ನಮ್ಮ ಸಿದ್ಧಾಂತ ಏನು ಬಂಧುಗಳೇ? ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತಕ್ಕಂತಹ ಮಾತನ್ನು ನಾವು ಒಪ್ಪಿ ಅದನ್ನು ಅನುಸರಿಸಿ ಬರ್ತಕ್ಕಂಥದ್ದು. ಸೊ ಸಾಯವರೆಗೂ ಬದುಕಿರಬೇಕು, ಆರೋಗ್ಯವಾಗಿರಬೇಕು, ಸತ್ತ ಮೇಲೂ ಬದುಕಿರಬೇಕು, ಅಂತಹ ಒಂದು ಕೀರ್ತಿ ಯಶಸ್ಸನ್ನು ಸಾಧನೆ ಮಾಡಿ ಲೈಫಲ್ಲಿ ಹೋಗಿರಬೇಕು. ಇದಾಗಬೇಕು ಅಂದಾಗ ಡಯಾಬಿಟಿಸ್ನ ಸ್ವೀಟ್ ಡಿಸೀಸ್ ಅಂತ ಕರಿತೀವಲ್ಲ, ತುಂಬ ಸಿಹಿಯ ರೀತಿಯಿಂದ ಅದನ್ನು ಸ್ವೀಕರಿಸೋಣ. ನಾಲಿಗೆಗೆ ಮಾತ್ರ ನಾವು ಕಡಿವಾಣವನ್ನು ಹಾಕೋಣ. ಆವಾಗ ಡಯಾಬಿಟಿಸು ಡೈ ಇನ್ ಬಿಟ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಯುರ್ವೇದ, ಅಂದಿನ ಆಯುರ್ವೇದ ಇಂದಿಗೆ ಮತ್ತೆ ಮುಂದಿಗೂ ಪ್ರಸ್ತುತ ಮತ್ತು ಪ್ರಚಲಿತ ಅಂತಕ್ಕಂತಹ ದೃಷ್ಟಿಕೋನದಲ್ಲಿ ನಿಮಗೆ ಪಥ್ಯದ ರೀತಿಯಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಅಂತ ಏನು ಕರಿತೀವಿ, ಆಯುರ್ವೇದದಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ಇದನ್ನು ಈ ರೀತಿಯಾಗಿ ಹೀಗೆ ಸೇವನೆ ಮಾಡಿ, ಇದನ್ನು ಸೇವನೆ ಮಾಡಬಾರದು, ನಿಮ್ಮ ಜೀವನ ಶೈಲಿಗೆ ಅನುಗುಣವಾದಂಥ, ನಿಮ್ಮ ಭೌಗೋಳಿಕ ಅನುಗುಣವಾದಂಥ, ನಿಮ್ಮ ಪ್ರಾದೇಶಿಕ ವಾಸ್ತವ್ಯದಲ್ಲಿದ್ದೀರಿ ಅದಕ್ಕೆ ಅನುಗುಣವಾದಂಥ ಇಂಥ ಆಹಾರಗಳನ್ನ ಸೇವನೆ ಮಾಡಿ, ಇದನ್ನು ಸೇವನೆ ಮಾಡದಿರಿ. ಲಾಸ್ಟ್ ಸ್ಟ್ರೆಸ್ಸನ್ನು ಸಾಧ್ಯವಾದರೆ ಬೇರೆಯವ್ರಿಗೂ ಕೊಡಬೇಡಿ, ನಿಮ್ಮ ಹಂತಕ್ಕಂತೂ ತೆಗೆದುಕೊಳ್ಳಲೇಬೇಡಿ. ಇಷ್ಟನ್ನು ಮಾಡಿದರೆ ಕೆಲವೊಂದು ತಿಂಗಳುಗಳ ಕಾಲ ಔಷಧಿಯ ಸದ್ಬಳಕೆ, ಆಹಾರ ವಿಹಾರ ವಿಚಾರಗಳ ಬಳಕೆ ನಿತ್ಯ ನಿರಂತರ ಆಜೀವ ಪರ್ಯಂತ ಮಾಡಿದ್ದೇ ಆದಲ್ಲಿ ದಿ so-called diabetes within you shall be a faithful and a good friend to you but never an enemy. ಅದು ನಿಮ್ಮ ಶತ್ರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಅತ್ಯಂತ ಪ್ರಿಯಕರವಾದಂತಹ, ನೀವು ಹೇಳಿದ ಮಾತನ್ನು ಕೇಳಿಕೊಂಡು ನಿಮ್ಮ ಅಡಿಯಾಳಾಗಿ ಅದಿರ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಅದು ನಿಮ್ಮನ್ನು ಆಳಬಾರ್ದು, ನೀವು ಅದನ್ನು ಆಳಬೇಕು. ಈ ಸಿದ್ಧಾಂತಕ್ಕೆ ನೀವು ಬದ್ಧವಾದಲ್ಲಿ ಡಯಾಬಿಟಿಸ್ನ 100% ಗೆಲ್ಲಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು. ನಮಸ್ಕಾರ.